25ನೇ ವಚನವನ್ನ ದಯಮಾಡಿ ಓದ್ರಿ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತಲೂ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. ನಮ್ಮ ಕರ್ತನು ಆದಿಯೂ ಅಂತ್ಯವು, ಆಲ್ಫಾ ಅಂಡ್ ಒಮೆಗಾ ಆತನೇ ಆಗಿದ್ದಾನೆ. ಈ ಕಾರಣದಿಂದ ಆ ಕರ್ತನು ಇಹಲೋಕಕ್ಕೆ ಬರುವಾಗ ಆತನು ಪರಿಪೂರ್ಣವಾಗಿ ತನ್ನನ್ನು ತಗ್ಗಿಸಿಕೊಂಡು ಬಂದನು. ನೀವು ಫಿಲಿಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-8 ವಚನವನ್ನು ದಯಮಾಡಿ ಓದ್ರಿ. ಫಿಲಿಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-8 ವಚನ. ಫಿಲಿಪಿಯನ್ಸ್ ಚಾಪ್ಟರ್ 2 verses 6-8. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಹೌದು, ಆತನು ಹಿಂದೆ ಕರ್ತನ ಸರಿಸಮಾನ ಪದವಿಯಲ್ಲಿದ್ದಾತ. ಆದ್ರೆ ಆತನು ನಮ್ಮ ರಕ್ಷಣೆಗೋಸ್ಕರವಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬರುವಾಗ ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದನು. ಈಗ ಯೂದನ ಏನ್ ಬರೀತಾ ಇದ್ದಾನೆ, ನನ್ನ ಕರ್ತನಿಗೆ ಹಿಂದೆ ಇದ್ದಂತ ಆ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಿಗಳು ಎಲ್ಲಾ ಕಾಲಗಿಂತ ಮೊದಲಿದ್ದ ಹಾಗೆ ಈಗಲೂ ಎಂದೆಂದಿಗೂ ಇರಲಿ ಎಂಬುದಾಗಿ ಆತನು ಹೇಳಿ ಈ ಭ್ರಷ್ಟತೆಯ ಈ ಪುಸ್ತಕವನ್ನ ಅಂತ್ಯ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಭ್ರಷ್ಟತೆಯ ಲೋಕದಲ್ಲಿ ಕರ್ತನನ್ನು ತಿರಸ್ಕರಿಸಿ ತಮ್ಮ ಇಷ್ಟ ಬಂದ ಹಾಗೆ ಸೈತಾನನ ಯೋಚನೆಯಂತೆ ನಡೆಯುವಂತ ಈ ಜನರ ಈ ಈ ಪತ್ರಿಕೆಯಲ್ಲಿ ಕೊನೆಯದಾಗಿ ಏನ್ ಹೇಳ್ತಾನೆ, ಈ ಭ್ರಷ್ಟತೆ ಎಂಬುದಕ್ಕೆ ವಿರುದ್ಧವಾಗಿ ಕರ್ತನಿಗೆ ಎಲ್ಲ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಿಗಳು ಸಲ್ಲಬೇಕು ಎಂಬುದನ್ನ ಇಲ್ಲಿ ಹೇಳಿ ತನ್ನ ಪತ್ರಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದಾನೆ. ಈಗ ಈ ಪ್ರಭಾವ, ಮಹತ್ವದ ಬಗ್ಗೆ ನಾವು ಕಲಿತಿದ್ದೇವೆ. 2 ವಾರದ ಹಿಂದೆ ನಾವು ಕಲಿತಾ ಬಂದು ಕಳೆದ ವಾರ ಮಹತ್ವವನ್ನ ನೋಡುದು. ಕರ್ತನು ಯೆಶಾಯನ ನೋಡುವಾಗ ಆತನ ಮಹತ್ವ ಯಾವ ಮಟ್ಟದಲ್ಲಿತ್ತು, ಎಲ್ಲಿ ಇದ್ದನು, ಆತನು ಹೇಗಿದ್ದನು, ಆ ಸೆರಾಫಿಯರು ನೆಲಸೋಕದೆ ನಿಂತುಕೊಂಡು ಆತನ ವಸ್ತ್ರದ ನೆರಿಗೆಯನ್ನು ಸೋಕಿಸ್ಲಿಕ್ಕೆ ಯೋಗ್ಯತೆ ಇಲ್ಲದವರಾಗಿ 2 ರೆಕ್ಕೆಗಳಿಂದ ತಮ್ಮ ಮುಖಗಳನ್ನ, 2 ರೆಕ್ಕೆಗಳಿಂದ ತಮ್ಮ ಕಾಲುಗಳನ್ನ, 2 ರೆಕ್ಕೆಗಳನ್ನ ಬಡಿಯುತ್ತಾ ದೇವರಾದ ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಹೇಳ್ತಾ ಇದ್ರು ಎಂಬುದನ್ನ ಯೆಶಾಯನು ತನ್ನ ಕಂಡ ದರ್ಶನದಲ್ಲಿ ಯೇಸು ಕ್ರಿಸ್ತನು ಆ ಪ್ರಭಾವದಲ್ಲಿ ಕುಳಿತಿದ್ದನ್ನ ಕಂಡನು ಎಂಬುದನ್ನ ಯೇಸು ಸ್ವಾಮಿ ತಾನೇ ಹೇಳ್ತಾನೆ. ಜಾನ್ಸ್ ಗಾಸ್ಪೆಲ್, ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 37-40 ವಚನದಲ್ಲಿ ಯೆಶಾಯನು ನನ್ನನ್ನು ನೋಡಿದ್ದಿಂದಲೇ ಆ ರೀತಿ ಹೇಳಿದ್ನು ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಈ ಮಹತ್ವ ಆದ್ಮೇಲೆ ಈಗ ಕೊನೆಯದಾಗಿ ಇರುವಂತದ್ದು ಆಧಿಪತ್ಯ, ಅಧಿಕಾರಗಳು. ಈ ಆಧಿಪತ್ಯ, ಅಧಿಕಾರಗಳು ಯಾವ ಮಹತ್ವವನ್ನ ಪಡೆದವನಾಗಿ ನನ್ನ ಕರ್ತನು ಬರ್ತಾನೆ, ಆತನ ಅಧಿಕಾರ ಅಂತಸ್ತು ಏನಿದೆ ಎಂಬುದನ್ನ ಕೆಲವು ಸಂಗತಿಗಳನ್ನ ಇವತ್ತು ನೋಡಿ ನನ್ನ ಯೂದನ ಪತ್ರಿಕೆಯನ್ನ ಈ ದಿವಸ ನಾನು ಮುಕ್ತಾಯ ಮಾಡ್ತೇನೆ. ಅನೇಕ ಸಂಗತಿಗಳಿವೆ, ಕೆಲವು ನಮಗೆ ಬಹಳ ಅವಶ್ಯವಾಗಿರುವಂತಹ ಸಂಗತಿಗಳನ್ನ ಈ ಅಧಿಕಾರ ಮತ್ತೆ ಆಧಿಪತ್ಯ, ಆತನ ಅಧಿಕಾರ ಆಧಿಪತ್ಯ ಅಂದ್ರೆ ಏನು, ಹೇಗಿರ್ತದೆ ಎಂಬುದನ್ನ ನಾವು ಗಮನಿಸ್ತೇವೆ. ಆತನು ಈ ಲೋಕಕ್ಕೆ ಬರುವಾಗ ಮನುಷ್ಯನಾಗಿ ತನ್ನನ್ನು ದೀನಾವಸ್ಥೆಯಲ್ಲಿ ಈ ಲೋಕಕ್ಕೆ ಬಂದನು. ತಂದೆ ತನಗೆ ಕೊಟ್ಟಂತ ಕಾರ್ಯವನ್ನ ನೆರವೇರಿಸಿದ. ನೀವು ಓದ್ತೀರಿ, ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಸತ್ತು ಜೀವಿತನಾಗಿ ಎದ್ದ ಮೇಲೆ ಆತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದಾನೆ. ದಯಮಾಡಿ ನನಗೋಸ್ಕರವಾಗಿ
ಇಬ್ರಿಯ ಬರೆದ ಹೀಬ್ರೂಸ್ ಚಾಪ್ಟರ್ 1 ಇಬ್ರಿಯ 1:3 ವಚನವನ್ನ ಓದ್ರಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಮಾತ್ರ ಓದಿರಿ ಸಿಸ್ಟರ್. ನೀವು ಒಂದೆರಡು ವಚನ ಓದ್ತಾ ಇದ್ದೀರಿ, 3ನೇ ವಚನ ಮಾತ್ರ ಓದಿ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪವಿ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಗಮನಿಸ್ರಿ, ಆತನು ಈ ಲೋಕಕ್ಕೆ ಬಂದನು, ದಾಸನಾಗಿ ಬಂದನು. ತಂದೆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮದಂತೆ, ಯೋಜನೆಯಂತೆ ಲೋಕ ರಕ್ಷಣೆಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟನು. ನೀವು ಓದ್ತೀರಿ, ತಂದೆಯಾದ ದೇವರು ಜಗದುತ್ಪತ್ತಿಗೆ ಮುಂಚೆ ಈ ಕುರಿಯನ್ನ ಕೊಯ್ದಿದ್ದನು ಎಂಬುದಾಗಿ ಓದ್ತೀರಿ. ಪ್ರಕಟಣೆ ಬರೆದ ಪುಸ್ತಕ ರೆವಲ್ಯೂಷನ್ ಚಾಪ್ಟರ್ 13:8 ಜಗದುತ್ಪತ್ತಿಗೆ ಮುಂಚೆ ಆ ಮಗನನ್ನ ಲೋಕ ರಕ್ಷಣೆಗೋಸ್ಕರವಾಗಿ ಜಜ್ಜುವುದು ಆತನ ಸಂಕಲ್ಪವಾಗಿತ್ತು. ಏಷಾಯನ್ ಬರೆದ ಪ್ರವಾದನೆ 53ನೇ ಅಧ್ಯಾಯದಲ್ಲೂ ಅದನ್ನ ಗಮನಿಸ್ತೇವೆ ನಾವು. ಅದೇ ರೀತಿಯಲ್ಲಿ ಮಗನನ್ನ ಮನುಷ್ಯನಾಗಿ ಕಳಿಸಿಕೊಟ್ಟು ಕಾಲವು ಪರಿಪೂರ್ಣವಾಯಿತು. ತಂದೆಯಾದ ದೇವರು ತನ್ನ ತಕ್ಕ ಸಮಯದಲ್ಲಿ ಕಾಲವು ಪರಿಪೂರ್ಣವಾದಾಗ ತನ್ನ ಮಗನನ್ನ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನನಾಗಿ ಇಹಲೋಕಕ್ಕೆ ಕಳಿಸಿಕೊಟ್ಟನು. ಗೆಲೇಷಿಯನ್ಸ್ ಚಾಪ್ಟರ್ 4:4, ಗಲಾತ್ಯ 4:4 ಆತನು ಈ ಲೋಕಕ್ಕೆ ಬಂದನು. ತಂದೆ ತನಗೆ ಕೊಟ್ಟಂತ ಕಾರ್ಯವನ್ನ ಮುಗಿಸಿದ ನಂತರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು ಸತ್ತು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿವಸದಲ್ಲಿ ಸತ್ತವರಿಂದ ಎದ್ದ ಮೇಲೆ ತಂದೆಯಾದ ದೇವರ ಬಲಪಾಶದಲ್ಲಿ ಆಸೀನನಾಗಿದ್ದಾನೆ. ನೀವು ಇಲ್ಲಿ ಓದ್ತಾ ಇದ್ದೀರಿ, ಈ ಹೀಬ್ರೂಸ್ ಚಾಪ್ಟರ್ 1:3 ಇಬ್ರಿಯ 1:3 ಆತನು ಮಹತ್ವವುಳ್ಳ ತಂದೆಯಾದ ದೇವರ ಸಿಂಹಾಸನ ಬಲಗಡೆಯಲ್ಲಿ ಆತನು ಆಸೀನನಾಗಿದ್ದಾನೆ. ಆ ಸಿಂಹಾಸನೂಢನಾಗಿದ್ದಾನೆ ಅಂದ್ರೆ ಆತನಿಗೆ ಸಮಸ್ತ ಅಧಿಕಾರವು ಆತನಿಗೆ. ಈ ನೀವು ವಾಕ್ಯದಲ್ಲಿ ಗಮನಿಸುವಾಗ ತಂದೆಯಾದ ದೇವರು ಒಂದು ದಿವಸವನ್ನ ನೇಮಕ ಮಾಡಿದ್ದಾರೆ, ತನ್ನ ಮಗನಿಗೆ ಈ ಆಧಿಪತ್ಯ ಅಧಿಕಾರವನ್ನ ಕೊಡ್ಲಿಕ್ಕೆ ಒಂದು ದಿವಸವನ್ನ ನೇಮಕ ಮಾಡಿದ್ದಾನೆ. ಅಲ್ಲಿವರೆಗೆ ಏನ್ ಹೇಳಿದಾನಂತೆ, ತನ್ನ ಮಗನಿಗೆ ಲೋಕ ರಕ್ಷಣೆಯ ಕಾರ್ಯ ಮುಗಿಸಿ ತಂದೆ ತನಗೆ ನೇಮಕ ಮಾಡಿದಂತ ಕಾರ್ಯವನ್ನ ಈ ಲೋಕಕ್ಕೆ ಬಂದು ಅದನ್ನ ಮುಗಿಸಿ ಮರಣಾಧಿಕಾರಿಯಾದ ಸೈತಾನ್ ಮೇಲೆ ಜಯವನ್ನು ಸಾಧಿಸಿದ. ನೀವು ಓದ್ರಿ ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯ 2:14, ಹೀಬ್ರೂಸ್ ಚಾಪ್ಟರ್ 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಗಮನಿಸ್ರಿ, ರಕ್ತ ಮಾಂಸಧಾರಿಯಾಗಿ ಬರುವ ಮೂಲಕವಾಗಿ ಶಿಲುಬೆ ಮರಣದ ಮೂಲಕ ಮರಣಾಧಿಕಾರಿಯಾದ ಸೈತಾನ್ ಮೇಲೆ ಜಯವನ್ನು ಸಾಧಿಸಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದ. ಆದ್ರೆ ತಂದೆ ಏನ್ ಹೇಳಿದಾನೆ ಆತನಿಗೆ, ಇಲ್ಲಿ ನಾವು ನೋಡ್ತೇವೆ ಆಧಿಪತ್ಯ ಅಧಿಕಾರಗಳು ಹಿಂದೆ ಇದ್ದಂತೆ ಮುಂದೆ ಆತನಿಗೆ ಈಗಲೂ ಯಾವಾಗ್ಲೂ ಇರಬೇಕು. ತಂದೆ ಏನ್ ಹೇಳಿದಾನೆ ಮಗನಿಗೆ, ಆಕ್ಚುಲ್ ಆಗಿ ಸತ್ಯವೇದದಲ್ಲಿ ನೀವು ಗಮನಿಸ್ರಿ, ಓದ್ರಿ 103ನೇ ಕೀರ್ತನೆ 19ನೇ ವಚನ. 103ನೇ ಕೀರ್ತನೆ 19ನೇ ವಚನ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ನನ್ನ ಕರ್ತನಿಗೆ ಸಮಸ್ತವೂ ಆತನದೇ. ನೀವು ಕೊಲೋಶೆ 1:16 ಓದ್ತೀರಿ, ಆತನ ಮೂಲಕವಾಗಿ ಆತನಿಂದ ಆತನಿಗೋಸ್ಕರ ಸಮಸ್ತ ಉಂಟಾಯಿತು. ದೃಶ್ಯಾದೃಶ್ಯವಾದದ್ದು, ಅಧಿಕಾರಗಳಾಗ್ಲಿ ಮಹತ್ವಗಳಾಗ್ಲಿ ಎಲ್ಲವೂ ಆತನಿಂದಲೇ ಉಂಟಾಯಿತು. ನನ್ನ ಕರ್ತನಾದ ಯೇಸುಸ್ವಾಮಿ ಸೃಷ್ಟಿಗೆ ಮೂಲ ಕಾರಣನು. ಆದ್ರೆ ಮನುಷ್ಯ ರಕ್ಷಣೆಗೋಸ್ಕರವಾಗಿ ಆತನು ಈ ಲೋಕಕ್ಕೆ ದೀನನಾಗಿ ಬರ್ಬೇಕಾಯಿತು. ರಕ್ಷಣಾ ಕಾರ್ಯವನ್ನ ಮಾಡಿ ಸೈತಾನ ತಲೆಯನ್ನು ಜಜ್ಜಿದಂತ ಮರಣಾದ ಭಯದಲ್ಲಿದ್ದಂತ ಅವರಿಗೆ ಮರಣದ ಮೇಲೆ ಅಧಿಕಾರವನ್ನು ಕೊಟ್ಟ. ಸೈತಾನು ಮರಣಾಧಿಕಾರಿ, ಮರಣದ ಮೇಲೆ ಜಯವನ್ನ ಸಾಧಿಸಿ ಆತನು ಸತ್ತು ಜೀವಿತನಾಗಿ ಎದ್ದು ಹೋಗಿದ್ದಾನೆ.
ಆದ್ರೆ ತಂದೆಯಾದ ದೇವರು ಇನ್ನೂ ಕೂಡ ಮಗನಿಗೆ ಈ ಆಧಿಪತ್ಯ ಮತ್ತೆ ಅಧಿಕಾರವನ್ನು ಇನ್ನೂ ಮಗನಿಗೆ ಕೊಟ್ಟಿಲ್ಲ. ಆತನು ಸದ್ಯ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನಾಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕೂತಿದ್ದಾನೆ. ಆದ್ರೆ ಈ ಲೋಕದಲ್ಲಿ ಇನ್ನೂ ಕೂಡ ಸೈತಾನು ತನ್ನ ಕಾರ್ಯಗಳನ್ನು ಮಾಡ್ತಾನೆ ಇದ್ದಾನೆ. ಸೈತಾನನ್ನ ಇನ್ನೂ ದೇವರು ನಾಶ ಮಾಡಿಲ್ಲ. ಯಾರು ನಾಶ ಮಾಡ್ಲಿಕ್ಕೆ ಯೋಗ್ಯನ ಯಾರು? ನನ್ನ ಕರ್ತನಾದ ಯೇಸು ಸ್ವಾಮಿ ತಾನೆ. ತಂದೆ ಆ ಅಧಿಕಾರವನ್ನು ಇನ್ನೂ ತನ್ನ ಮಗನಿಗೆ ಕೊಟ್ಟಿಲ್ಲ. ಏನು ಓದ್ತೀರಿ? ಕೀರ್ತನೆ 110ನೇ ಅಧ್ಯಾಯ 1ನೇ ವಚನ. ಕೀರ್ತನೆ 110:1. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಹೌದು, ನನ್ನ ಒಡೆಯನಾದ ಯೇಸು ಕ್ರಿಸ್ತನಿಗೆ ಲೋಕ ರಕ್ಷಣೆಯನ್ನು ಮಾಡಿ ಜಯ ಸಾಧಿಸಿ ಹೋದಂತ ನನ್ನ ಕರ್ತನಿಗೆ ಆತನ ವೈರಿಗಳನ್ನ ಆತನ ಪಾದಪೀಠ ಮಾಡುವ ತನಕ ಬಲಗಡೆಯಲ್ಲಿ ಕೂತುಕೊಂಡಿರು ಅಂತ ಹೇಳಿದ್ದಾನೆ. ಆದ್ರೆ ಈ ಒಂದು ದಿವಸ ಬರ್ತದೆ, ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ತಂದೆ ತನ್ನ ಮಗನಿಗೆ ಆ 7 ಮುದ್ರೆಗಳಿಂದ ಮುದ್ರಿತವಾದ ಸುರುಳಿಯನ್ನು ಕೊಟ್ಟು ಅದರಲ್ಲಿರುವ ಕಾರ್ಯಗಳನ್ನು ನೆರವೇರಿಸಿ ಸೈತಾನನ ನಾಶ ಮಾಡಿ ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಕರ್ತನು ಕೊಡುವಾಗ ಆ ಕರ್ತನು ಸೈತಾನನ ಸಂಪೂರ್ಣವಾಗಿ ನಾಶ ಮಾಡಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿವರೆಗೂ ನಾನು ಆ ದಿವಸ ಬರುವವರೆಗೆ ನೀವು ಓದ್ತೀರಿ, ದೇವರು ಒಂದು ದಿವಸವನ್ನು ನೇಮಕ ಮಾಡಿದ್ದಾನೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 31ನೇ ವಚನ. Acts chapter 17:31. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಹೌದು, ಒಂದು ದಿವಸವನ್ನ ಗೊತ್ತು ಮಾಡಿದ್ದಾನೆ. ಅಲ್ಲಿವರೆಗೂ ನನ್ನ ಬಲಗಡೆಯಲ್ಲಿ ಕೂತಿರು ಅಂತ ಹೇಳಿದ್ದಾನೆ. ಒಂದು ದಿವಸ ನನ್ನ ಕರ್ತನು ತಂದೆಯಿಂದ ಅಧಿಕಾರವನ್ನು ಪಡೆದವನಾಗಿ ಬಂದು ಆತನು ಆಧಿಪತ್ಯ ಅಧಿಕಾರಗಳನ್ನು ಪಡೆದವನಾಗಿ ಬರ್ಲಿಕ್ಕೆ ಹೋಗ್ತಾನೆ. ಯಾವ ರೀತಿಯ ಆಧಿಪತ್ಯ ಅಧಿಕಾರ? ಆತನ 2ನೇ ಬರೋಣ ಸಮಸ್ತ ಅಧಿಕಾರವನ್ನು ಪಡೆದು ಬರುವಾಗ ಆತನ ಆಧಿಪತ್ಯ ಹೇಗಿರ್ತದೆ, ಆತನ ಅಧಿಕಾರ ಹೇಗಿರ್ತದೆ, ಕೆಲವು ಸಂಗತಿಗಳನ್ನ ನೋಡೋಣ. ಮೊದಲನೇದಾಗಿ, ಆತನು 2ನೇ ಸಲ ಆಧಿಪತ್ಯವನ್ನ ಅಧಿಕಾರವನ್ನ ಪಡೆದವನಾಗಿ ಬರುವಾಗ ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ಪರಲೋಕದಿಂದ ನೇರವಾಗಿ ಬರ್ತಾನೆ. ದಯಮಾಡಿ ನನ್ನ ಜೊತೆಯಲ್ಲಿ ಪ್ರಕಟಣೆ ಬರೆದ ಪುಸ್ತಕ 19ನೇ ಅಧ್ಯಾಯ 11ನೇ ವಚನವನ್ನು ಓದಿರಿ. ಪ್ರಕಟಣೆ 19:11. Revelation chapter 19:11. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಹೌದು, ನನ್ನ ಕರ್ತನು 2ನೇ ಸಲ ಬರ್ಲಿಕ್ಕೆ ಹೋಗ್ತಾನೆ. ಆ ಆಧಿಪತ್ಯವನ್ನ ಪಡೆದವನಾಗಿ, ಸಮಸ್ತ ಅಧಿಕಾರವನ್ನು ಪಡೆದವನಾಗಿ ಈ ತಂದೆ ಹೇಳಿದ್ದಾನೆ, ನೀನು ನನ್ನ ಬಲಗಡೆಯಲ್ಲಿ ಕೂತಿರು, ನಾನು ನಿನ್ನ ವೈರಿಗಳನ್ನು ನಿನ್ನ ಪಾದಪೀಠ ಮಾಡುವವರೆಗೂ ನೀನು ನನ್ನ ಬಲಗಡೆಯಲ್ಲಿ ಕುಳಿತಿರು ಅಂತ ಹೇಳಿದ್ದಾನೆ. ಆದ್ರೆ ಒಂದು ದಿವಸ ಮಗನಿಗೆ ಅಧಿಕಾರವನ್ನು ಕೊಡುವಾಗ ಮಗನು ಸಮಸ್ತ ಅಧಿಕಾರವನ್ನ ಪಡೆದವನಾಗಿ ಆತನು ಈ ಭೂಮಿಯಿಂದ ಸೈತಾನ ಸರ್ಪದ ಜಾತಿಯವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ತನ್ನ ಶಾಶ್ವತವಾದ ನೀತಿಯ ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬರುವಾಗ ಆತನು ಹೇಗೆ ಬರ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೀರಿ. ಆತನು ಪರಲೋಕದಿಂದ ನೇರವಾಗಿ ಬರ್ತಾನೆ, ಬಿಳಿ ಕುದುರೆ ನೇರಿದವನಾಗಿ ಬರ್ತಾನೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲೇ ಸಲ ಆತನು ಈ ಲೋಕಕ್ಕೆ ಬರುವಾಗ ಆತನು ನೇರವಾಗಿ ಬರ್ಲಿಲ್ಲ. ಸ್ತ್ರೀಯಲ್ಲಿ ಹುಟ್ಟಿದವನಾಗಿ, ಮಗುವಾಗಿ, ಗೋದಲಿಯಲ್ಲಿ ಮಲಗಿದವನಾಗಿ, ಸ್ತ್ರೀಯರಲ್ಲಿ ಹುಟ್ಟಿದವನಾಗಿ ಈ ಲೋಕದಲ್ಲಿ ಬರಬೇಕಾಯ್ತು ಪ್ರಥಮ ಸಲ ಬರುವಾಗ. ಆದ್ರೆ ಈ ಯೂದನು ಹೇಳುವಂತೆ ಆಧಿಪತ್ಯ ಅಧಿಕಾರಗಳು ಆತನಿಗೆ ಉಂಟಾಗಲಿ ಅಂತ ಹೇಳ್ತಾನೆ. ಆತನು ಆಧಿಪತ್ಯ ಅಧಿಕಾರಗಳನ್ನ ಪಡೆದವನಾಗಿ ಬರುವಾಗ 2ನೇ ಸಲ ಆತನು ನೇರವಾಗಿ ಪರಲೋಕದಿಂದಲೇ ಬರ್ತಾನೆ. ಹೇಗೆ ಬರ್ತಾನೆ ಅಂತ ಹೇಳುವಾಗ ಪರಲೋಕದ ಬಿಳಿ ಕುದುರೆಯನ್ನು ಏರಿದವನಾಗಿ ಬರ್ತಾನೆ ಎಂಬುದಾಗಿ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಓದ್ತೀರಿ. ಇಟ್ಸ್ ಎ ಸೂಪರ್ ನ್ಯಾಚುರಲ್ ಹಾರ್ಸ್. ಅದರ ಮೇಲೆ ಏರಿದವನಾಗಿ ನೀವು 1 ವರ್ಷಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಓದ್ತೀರಿ. ಬೆಂಕಿಮಯವಾದ ರಥಾಶ್ವಗಳು, ಎಲಿಯನನ್ನ ಕೊಂಡೊಯ್ಲಿಕ್ಕೆ ಬಂದಂತ ರಥಗಳು, ಮತ್ತೆ ಎಲೀಷನನ್ನ ಕಾಪಾಡ್ಲಿಕ್ಕೆ ಬಂದಂತ ರಥಗಳು
ಬೆಂಕಿಮಯವಾದ ರಥರಥಾಶ್ವಗಳು ಅಂದರೆ ದೇವರ ಪ್ರಭಾವದಿಂದ ಕೂಡಿದಂತ ಪರಲೋಕದ ಕುದುರೆಗಳು. ಅವು ಸಾಮಾನ್ಯ ಈ ಕುದುರೆಗಳಂತಲ್ಲ, ಅದು ಸೂಪರ್ ನ್ಯಾಚುರಲ್ ಹಾರ್ಸಸ್, ಪ್ರಭಾವವನ್ನು ಧರಿಸಿಕೊಂಡಿರುವಂತದ್ದು. ಪ್ರಭಾವದಲ್ಲಿ ಬರುವಂತ ಕರ್ತನು ಆ ದಿವಸ ಆ ಪರಲೋಕದ ಬಿಳಿ ಕುದುರೆನೇರಿದವನಾಗಿ ನೇರವಾಗಿ ಬರ್ಲಿಕ್ಕೆ ಹೋಗ್ತಾನೆ. ಸಮಸ್ತ ಅಧಿಕಾರವನ್ನು ಪಡೆದವನಾಗಿ ಆತನು ಬರ್ತಾನೆ, ಪ್ರಭಾವದಲ್ಲಿ ಬರ್ತಾನೆ. ಮತ್ತಾಯನ ಬರೆಸುವಾರ್ತೆ 24ನೇ 30ನೇ ವಚನದಲ್ಲಿ ಯೇಸು ಸ್ವಾಮಿ ತಾನೇ ಏನ್ ಹೇಳ್ತಾನೆ ಕೇಳಿಸ್ಕೊಳ್ರಿ. ಮತ್ತಾಯ 24:30. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡುಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಹೌದು, ಎರಡನೇ ಸಲ ಆತನು ಬರುವಾಗ ಆಕಾಶದ ಮೇಘಗಳ ಮೇಲೆ ಮಹಿಮೆಯುಳ್ಳ ಕುದುರೆಗಳ, ಬೆಂಕಿಮಯವಾದ ಕುದುರೆಗಳ ಮೇಲೆ ಏರಿದವನಾಗಿ ಆತನು ಎರಡನೇ ಸಲ ಬರ್ಲಿಕ್ಕೆ ಹೋಗ್ತಾನೆ. ಆಧಿಪತ್ಯ ಅಧಿಕಾರಗಳನ್ನು ಪಡೆದವನಾಗಿ ಬರುವಾಗ ಆತನ ಅಧಿಕಾರ, ಆತನ ಅಂತಸ್ತು ಹೇಗಿರ್ತದೆ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೇವೆ. ಯಾಕಂದ್ರೆ ನಾವು ಕಾಣುವಂತ ಯೇಸು ಸ್ವಾಮಿ ಈ ಲೋಕದಲ್ಲಿ ಸಾಮಾನ್ಯ ಮನುಷ್ಯನು, ಬಡಗಿಯ ಮಗನು, ಗೋದಲೆಯಲ್ಲಿ ಮಲಗದವನು, ಮನುಷ್ಯರು ಸೇರಿಸಿಕೊಳ್ಳದವನು, ಮನುಷ್ಯರ ಧಿಕ್ಕಾರಕ್ಕೆ ಗುರಿಯಾದವನು, ಶಿಲ್ಬೆ ಮೇಲೆ ತೂಗಿದವನು, ಇದೆಲ್ಲ ನಾವು ಗಮನಿಸುವಾಗ ಆದ್ರೆ ಆತನು ಆಧಿಪತ್ಯವನ್ನ, ಅಧಿಕಾರವನ್ನ ತಂದೆಯಿಂದ ಪಡೆದು ಬರ್ಲಿಕ್ಕೆ ಹೋಗುವಾಗ ಆತನು ಹೇಗೆ ಬರ್ತಾನೆ ಅಂದ್ರೆ ಆ ಮಹಿಮೆಯ ಮೇಘದ ಮೇಲೆ ಬಿಳಿ ಕುದುರೆಯನ್ನು ಏರಿದವನಾಗಿ ಆತನು ಇಳಿದು ಬರ್ಲಿಕ್ಕೆ ಹೋಗ್ತಾನೆ ಎಂಬುದನ್ನ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ. ಎರಡನೇದಾಗಿ ಆತನ ಬರುವಾಗ ಆತನ ಆಧಿಪತ್ಯ ಅಧಿಕಾರಗಳು ಹೇಗಿರ್ತದೆ. ಪ್ರಕಟಣೆ ಬರೆದ ಪುಸ್ತಕ 19ನೇ ಅಧ್ಯಾಯ 16ನೇ ವಚನ. ಪ್ರಕಟಣೆ 19:16. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾಧಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದದೆ. ಹೌದು, ಆತನು ರಾಜಾಧಿರಾಜನು, ಕರ್ತರ ಕರ್ತನು. ಅಂದ್ರೆ ರಾಜರಿಗೆಲ್ಲ ರಾಜ, ಅದ್ರ ಮೇಲೆ ಇನ್ಯಾವ ಅಧಿಕಾರ ರಾಜರು ಇಲ್ಲ. ರಾಜಾಧಿರಾಜ ಅಂದ್ರೆ ಅರ್ಥ ಏನು? ಎಲ್ಲಾ ರಾಜರಿಗೂ ರಾಜನು ಆತನು. ಉನ್ನತೋನ್ನತ ಲೋಕದಲ್ಲಿ ಇರುವಂತ ನನ್ನ ಕರ್ತನಾದ ಯೇಸು ಸ್ವಾಮಿ ರಾಜಾಧಿರಾಜನಾಗಿ ಕರ್ತರ ಕರ್ತನಾಗಿಯೂ ಎರಡನೇ ಸಲ ಆತನು ಬರ್ತಾನೆ. ಆ ಆಧಿಪತ್ಯ ಅಧಿಕಾರಗಳು ನಿನಗೆ ಉಂಟಾಗ್ಲಿ ಸ್ವಾಮಿ ಅಂದ್ರೆ ಯೂದನು ಏನ್ ಬಯಸ್ತಾ ಇದ್ದಾನೆ ಗೊತ್ತೇ? ಈ ಭ್ರಷ್ಟತೆಯ ಈ ಲೋಕದಲ್ಲಿ ಒಂದು ದಿವಸ ಕರ್ತನೆ ನಿನ್ನನ್ನ ನಾವು ಬಯಸ್ತೇವೆ, ನೀನು ಬರುವಾಗ, ಪ್ರಭಾವದಲ್ಲಿ ಬರುವಾಗ ನಿನ್ನ ಜೊತೆಯಲ್ಲಿ ನಾವಿದ್ದು ಆ ಪ್ರಭಾವದ ರಾಜ್ಯದಲ್ಲಿ ನಿನ್ನ ಮಹಿಮೆಯಲ್ಲಿ ನಾವು ಸೇರುವಂತದನ್ನ ನಾನು ಬಯಸ್ತೇನೆ. ನೀನು ಎಲ್ಲವೂ ನಿನಗೆ ಉಂಟಾಗಲಿ, ಈ ಮೂಲಕ ನಾವು ನಿನ್ನ ರಾಜ್ಯದಲ್ಲಿ ಇರುವಂತ ಯೋಗ್ಯತೆಯನ್ನು, ಆಶೀರ್ವಾದ ನಮ್ಗೆ ಕೊಡು ಎಂಬ ಪ್ರಾರ್ಥನೆಯಿಂದ ತನ್ನ ಯೂದನ ಪತ್ರಿಕೆಯನ್ನು ಮುಕ್ತಾಯ ಮಾಡ್ತಾನೆ. ಗಮನಿಸ್ರಿ, ನನ್ನ ಕರ್ತನಾದ ಯೇಸು ಸ್ವಾಮಿ ಎರಡನೇ ಸಲ ಬರುವಾಗ ರಾಜಾದಿ ರಾಜನು ಕರ್ತರ ಕರ್ತನಾಗಿ ಬರ್ಲಿಕ್ಕೆ ಹೋಗ್ತಾನೆ. ಆತನಿಗೆ ಈ ಲೋಕದಲ್ಲಿ ಇದ್ದಾಗ ನಾವು ಗಮನಿಸ್ತೇವೆ, ಆತನು ಮನುಷ್ಯ ಕುಮಾರನು ಆತನು ತಾನೇ ಹೇಳ್ಕೊಳ್ತಾನೆ. ಯೇಸು ಸ್ವಾಮಿ ಮನುಷ್ಯ ಕುಮಾರನು, ದುಃಖಿತ ಮನುಷ್ಯನು, ಬಡಗಿಯ ಮಗನು, ಅನೇಕ ಹೆಸರುಗಳು, ದೆವ್ವಗಳ ಬೆಲ್ಜುಬೂಲನ ಸಹಾಯದಿಂದ ದೆವ್ವಗಳನ್ನ ಬಿಡಿಸುವಾತನು, ಪಾಪಿಷ್ಟರ ಮಿತ್ರನು, ಕುಡಿಕನು, ಹೊಟ್ಟೆಬಾಕನು, ಅನೇಕ ರೀತಿಯಾದಂತ ಹೆಸರುಗಳಿಂದ ಆತನನ್ನ ಮೂದಿಸಿದ್ರು. ಈ ಲೋಕದಲ್ಲಿ ಆತನ ತಿರಸ್ಕಾರ ಮನೋಭಾವದಿಂದ ನೋಡಿದ್ರು. ಬರಬನನ್ನ ಬಿಟ್ಟು ಕೊಡು, ಈತನು ಬೇಡ ನಮಗೆ, ಈತನ ಶಿಲುಬೆಗೆ ಹಾಕಿಸುವಂತ ಕೂಗಿದ್ರು. ಆದ್ರೆ ಎರಡನೇ ಸಲ ಆತನು ಬರುವಾಗ ಆ ರೀತಿ ಬರುವುದಿಲ್ಲ. ಎರಡನೇ ಸಲ ಆತನು ಬರುವಾಗ ಆತನು ಪ್ರಭಾವ, ಆಧಿಪತ್ಯ ಅಧಿಕಾರಗಳನ್ನ ಪಡೆದವನಾಗಿ ಬರುವಾಗ ಹೇಗೆ ಬರ್ತಾನೆ ಅಂದ್ರೆ ಆತನ ರಾಜಾದಿರಾಜನು ಕರ್ತರ ಕರ್ತನಾಗಿ ಆತನು ಬರ್ಲಿಕ್ಕೆ ಹೋಗ್ತಾನೆ. ಸಮಸ್ತವನ್ನ ಆಳುವವನಾಗಿ ಆತನು ಬರ್ಲಿಕ್ಕೆ ಹೋಗ್ತಾನೆ ಎಂಬುದನ್ನ, ಆಧಿಪತ್ಯವನ್ನ ಪಡೆದವನಾಗಿ ಬರ್ತಾನೆ ಎಂಬುದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಮೂರನೇದಾಗಿ ಆ ಆಧಿಪತ್ಯ ಅಧಿಕಾರಗಳು ಅಂದ್ರೆ ಆತನು ಹೇಗೆ ಇರ್ತಾನೆ, ಏನು ಮಾಡ್ತಾನೆ ಎಂಬುದನ್ನ ಗಮನಿಸುವಾಗ ಪ್ರಕಟಣೆ ಬರೆದ ಪುಸ್ತಕ 5ನೇ ಅಧ್ಯಾಯ 5ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 5 verse 5.
ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ, ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಹೌದು. ಎರಡನೇ ಸಲ ಆತನು ಬರುವಾಗ ಯೂದ ಕುಲದ ಸಿಂಹ ಆತ. ಮೊದಲನೇ ಸಲ ಬರುವಾಗ ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಈ ಲೋಕದಲ್ಲಿ ಆತನನ್ನು ನೋಡಿ, ಇಗೋ ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿ. ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಯಜ್ಞಕ್ಕೆ ನೇಮಕವಾದ ಕುರಿ. ನೀವು ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಎಲ್ಲೇ ನೀವು ಓದಿ ನೋಡ್ರಿ, ಯೇಸು ಸ್ವಾಮಿಯನ್ನ ಆತನ ಹೆಸರಿನಿಂದ ಕರೆದಿಲ್ಲ. ಯಜ್ಞದ ಕುರಿಯಾದ ಆತನು ಎಂಬುದಾಗಿಯೇ ಆತನನ್ನ ಅಲ್ಲಿ ಪ್ರತಿ ಸ್ಥಳದಲ್ಲಿಯೂ ಕೂಡ ಆತನನ್ನು ಗುರುತಿಸುವಾಗ ಯಜ್ಞದ ಕುರಿಯಾದ ಆತನು ಎಂಬುದಾಗಿಯೇ ಗುರುತಿಸಿರುವುದನ್ನ ಗಮನಿಸ್ತೇವೆ. 5ನೇ ಅಧ್ಯಾಯದಲ್ಲಿ ನೀವು ಗಮನಿಸುವಾಗ ಒಂದು ಕುರಿ ಕೊಯ್ಯಲ್ಪಟ್ಟದಾಗಿ ನಿಂತಿರುವುದನ್ನು ಕಂಡೆನು. ಯಜ್ಞದ ಕುರಿಯಾದ ಆತನು. 1 ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ, ನಿಮಗೆ ಬಿಡುಗಡೆಯಾದದ್ದು ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದಲೋ, ಚಿನ್ನ ಬೆಳ್ಳಿ ಮುಂತಾದ ನಶಿಸುವ ವಸ್ತುಗಳಿಂದಲೋ, ಪೂರ್ಣಾಂಗವಾದ ಯಜ್ಞದ ಕುರಿಯಾದ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ರಕ್ತದಿಂದಲೇ ಅಲ್ಲವೇ ಎಂಬುದಾಗಿ ಬರೀತಾನೆ ಪೇತ್ರನು. ನನ್ನ ಪ್ರಿಯ ದೇವ ಮಕ್ಕಳೇ, ಆತನು ಯಜ್ಞದ ಕುರಿ ಈ ಲೋಕದಲ್ಲಿದ್ದಾಗ, ಆದ್ರೆ ಎರಡನೇ ಸಲ ಆತನು ಬರುವಾಗ ಸಿಂಹವಾಗಿ ಬರ್ತಾನೆ. ಆತನು ರಾಜಾದಿರಾಜನಾಗಿ ಸಿಂಹವಾಗಿ ಆಳುವ ಅರಸನಾಗಿ ಆತನು ಬರ್ಲಿಕ್ಕೆ ಹೋಗ್ತಾನೆ. ಯೂದ ಕುಲದ ಸಿಂಹವಾಗಿ ಆತನು ಬರ್ಲಿಕ್ಕೆ ಹೋಗ್ತಾನೆ ಎಂಬುದನ್ನ ಈ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನೋಡ್ರಿ, ಯೂದನು ಹೇಳುವಂತೆ ಆತನಿಗೆ ಆಧಿಪತ್ಯ ಅಧಿಕಾರಗಳು ಉಂಟಾಗಲಿ, ಹಿಂದೆ ಇದ್ದ ಹಾಗೆ ಈಗಲೂ ಆತನಿಗೆ ಮುಂದೆಯೂ ಆತನಿಗೆ ಉಂಟಾಗಲಿ ಎಂಬುದನ್ನು ಹೇಳುವಾಗ, ನನ್ನ ಕರ್ತನಾದ ಯೇಸುಸ್ವಾಮಿ ತಂದೆಯಿಂದ ರಾಜ್ಯವನ್ನು ಪಡೆದವನಾಗಿ ಆತನು ಬರುವಾಗ ಆತನು ಪರಲೋಕದಿಂದ ನೇರವಾಗಿ ಬರ್ತಾನೆ. 2, ಆತನು ಪರಲೋಕದ ಬಿಳಿ ಕುದುರೆಯನ್ನು ಏರಿದವನಾಗಿ ಬರುವ ಆತನಾಗಿದ್ದಾನೆ. 2, ಅರಸರಲ್ಲಿ ಅರಸನು, ರಾಜಾದಿರಾಜನಾಗಿ ಆತನು ಬರ್ಲಿಕ್ಕೆ ಹೋಗ್ತಾನೆ. ಕರ್ತನಾಗಿ ಆತನು ಕಾಣಿಸಿಕೊಳ್ಳಿಕ್ಕೆ ಹೋಗ್ತಾನೆ ಎಂಬುದನ್ನು ನಾವು ಗಮನಿಸ್ತೇವೆ. 3ನೇದಾಗಿ ನಾವು ನೋಡುವಾಗ ಆತನು ಸಿಂಹವಾಗಿ ಬರ್ತಾನೆ, ಕುರಿಯಾಗಿ ಅಲ್ಲ, ಸಿಂಹವಾಗಿ ಬರ್ತಾನೆ. ನಿನಗೆ ನ್ಯಾಯ ತೀರ್ಪನ್ನು ಉಂಟು ಮಾಡ್ಲಿಕ್ಕೆ ಬರ್ತಾನೆ. ದಯಮಾಡಿ ಯೂದನ ಬರೆದ ಪತ್ರಿಕೆ 14ನೇ ಮತ್ತು 15ನೇ ವಚನ ಇದೇ ಪತ್ರಿಕೆಯಲ್ಲಿ ಓದ್ರಿ. ಯೂದನ ಬರೆದ ಪತ್ರಿಕೆ 14 ಮತ್ತೆ 15ನೇ ವಚನ. ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಹಾನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಗಮನಿಸ್ರಿ, ಇಲ್ಲಿ ನನ್ನ ಕರ್ತನು 2ನೇ ಸಲ ಬರುವಾಗ ನ್ಯಾಯಾಧಿಪತಿಯಾಗಿ ಬರ್ಲಿಕ್ಕೆ ಹೋಗ್ತಾನೆ. ಓದ್ರಿ 96ನೇ ಕೀರ್ತನೆ 13ನೇ ವಚನ. ಕೀರ್ತನೆ 96:13. ಕೀರ್ತನೆ 96:13. ಆತನು ಬರುತ್ತಾನೆ, ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಬರುತ್ತಾನೆ, ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಮತ್ತೆ ಪ್ರಕಟಣೆ ಬರೆದ ಪುಸ್ತಕ 19ನೇ ಅಧ್ಯಾಯ 11ನೇ ವಚನ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ. ಆತನು ನ್ಯಾಯಾಧಿಪತಿಯಾಗಿ ಬರ್ತಾನೆ. ನೀವು ಗಮನಿಸ್ತೀರಿ, ಆತನು ಬರುವಾಗ ನಿನಗೆ ನಮಗೆ ರಕ್ಷಣೆಗೆ ಅವಕಾಶ ಇಲ್ಲ. ಆತನು 2ನೇ ಸಲ ಬರ್ತಾನೆ. 2ನೇ ಸಲ ಬರುವಾಗ ಏನಾಗಿರ್ತದೆ, ಸಂಕಟ ಕಾಲದ ಅಂತ್ಯದಲ್ಲಿ ಆತನು ಭೂಮಿಗೆ ಇಳಿದು ಬರ್ತಾನೆ. ಬರುವಾಗ ಆತನು ನ್ಯಾಯಾಧಿಪತಿಯಾಗಿ ಬರುವುದರಿಂದ ಅಲ್ಲಿ ರಕ್ಷಿಸಲ್ಪಡ್ಲಿಕ್ಕೆ ಅವಕಾಶ ಇಲ್ಲ. ಸಂಕಟ ಕಾಲದ ಅಂತ್ಯದಲ್ಲಿ ಯಾರು ಅಲ್ಲಿಯವರೆಗೂ ಕರ್ತನಿಗೆ ವಿಧೇಯರಾಗಿರುವುದಿಲ್ಲ, ಅವರ ಮೇಲೆ ಪ್ರತೀಕಾರ ಮಾಡುವನಾಗಿ ಬರ್ತಾನೆ. ಅಲ್ಲಿ ಅವರಿಗೆ ಆಸ್ಪದ ಇಲ್ಲ.
ಅವರು ಯಾರು ಅಲ್ಲಿವರೆಗೂ ಯೇಸುಸ್ವಾಮಿ ಆಗಮನದವರೆಗೂ ಕ್ರಿಸ್ತ ವಿರೋಧಿಯನ್ನ ಅನುಸರಿಸಿ ನಡ್ಕೊಂಡಿರ್ತಾರೋ ಅವರಿಗೆ ಕ್ಷಮಾಪಣೆ ಎಂಬುದು ಇಲ್ಲ. ನ್ಯಾಯ ತೀರಿಸಲಿಕ್ಕೆ ದಂಡನೆ ವಿಧಿಸುವವನಾಗಿ ಆತನು ಕಾಣಿಸಿಕೊಳ್ತಾನೆ. ಮೊದಲನೇ ಸಲ ಆತನು ಈ ಲೋಕದಲ್ಲಿ ಇದ್ದಾಗ ಹೇಳ್ತಾನೆ, ಯೇಸುಸ್ವಾಮಿ ಹೇಳ್ತಾನೆ, ಮನುಷ್ಯ ಕುಮಾರನು ಸೇವೆ ಮಾಡ್ಲಿಕ್ಕೆ ಬರುವುದಿಲ್ಲ, ಸೇವೆ ಮಾಡಿಸಿಕೊಳ್ಳಿಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಪ್ರಾಣವನ್ನು ಈಡುಕೊಡುವುದಕ್ಕೂ ಆತನು ಬಂದನು ಎಂಬುದಾಗಿ ಹೇಳ್ತಾನೆ. ಮತ್ತಾಯನ ಬರೆಸುವಾರ್ತೆ 28ನೇ ವಚನದಲ್ಲಿ, ರಕ್ಷಿಸಲಿಕ್ಕೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತವೆ, ನಾನು ಅವುಗಳನ್ನ ರಕ್ಷಿಸ್ತೇನೆ ಎಂಬುದಾಗಿ ಹೇಳ್ತಾನೆ ಯೋಹಾನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ. ಆದ್ರೆ 2ನೇ ಸಲ ಆತನು ಬರುವಾಗ ಆತನು ನ್ಯಾಯಾಧಿಪತಿಯಾಗಿ ಬರ್ತಾನೆ, ನ್ಯಾಯ ದಂಡವನ್ನು ಹಿಡಿದವನಾಗಿ ಬರ್ತಾನೆ. ತನ್ನಗೆ ವಿರುದ್ಧವಾಗಿ ವರ್ತಿಸಿದವರನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ನಾಶ ಮಾಡ್ಲಿಕ್ಕೆ ಆತನು ಬರ್ತಾನೆ. ಒಂದು ದಿವಸ ಆ ದಿವಸ ಆತನು ಬರುವಾಗ ಆತನ ಬಾಯಿಂದ ಬರುವಂತ ಮಾತಿನಿಂದ ನಿಂತ ಆತನ ವೈರಿಗಳು ನಿಂತಲ್ಲಿ ಮಾಂಸ ಮೂಳೆ ಕರಗಿ ಹೋಗಿ ರಕ್ತ ಮಾಂಸದ ಕೋಡಿಯಾಗಿ ಹರಿದು ಹೋಗ್ತಾರೆ ಎಂಬುದನ್ನ ವಾಕ್ಯದಲ್ಲಿ ಗಮನಿಸ್ತೀರಿ, ಹೌದಲ್ವೇ? ಓದ್ರಿ, ಜಕರಿಯನ ಬರೆದ ಪ್ರವಾದನೆ 14ನೇ ಅಧ್ಯಾಯ 12ನೇ ವಚನ. ಜಕರಿಯನ ಬರೆದ ಪ್ರವಾದನೆ 14ನೇ ಅಧ್ಯಾಯ 12ನೇ ವಚನ. ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನಾಂಗಗಳಿಗೂ ಯೆಹೋವನು ಈ ವ್ಯಾಧಿಯನ್ನು ತಗಲಿಸುವನು. ಹೆಜ್ಜೆಯ ಮೇಲೆ ನಿಂತ ಹಾಗೆ ಅವರ ಮಾಂಸವು ಕೊಳೆತು ಹೋಗುವುದು, ಕಣ್ಣು ಗುಣಿಯಲ್ಲೇ ಇಂಗುವುದು, ನಾಲಿಗೆಯು ಬಾಯಲ್ಲೇ ಕ್ಷಯಿಸುವುದು. ಗಮನಿಸ್ರಿ, ಆತನು ಬರುವಾಗ ನ್ಯಾಯಾಧಿಪತಿಯಾಗಿ ಬರ್ತಾನೆ ಎಂಬುದನ್ನ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಆತನಿಗೆ ಒಳಗಾಗದವರು, ಆತನನ್ನು ನಂಬದವರು, ಅವರ ನಿಂತಲ್ಲೇ ಅವರ ಮಾಂಸ ಮೂಳೆ ಕರಗಿ ಹೋಗುವ ಹರಿತದೆ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೀರಿ. ಇದನ್ನ ನಾನಾ ವಿಧದಲ್ಲಿ ವರ್ಣಿಸಲಾಗಿದೆ. ಯೆಶಾಯನ ಬರೆದ ಪ್ರವಾದನೆ 63ನೇ ಅಧ್ಯಾಯ 3-5 ವಚನದಲ್ಲಿ ದ್ರಾಕ್ಷಿ ಹಣ್ಣನ್ನ ತೊಟ್ಟಿಯಲ್ಲಿ ಹಾಕಿ ತುಳಿಯುವುದಕ್ಕೆ ಹೋಲಿಸಿದೆ. ಓದ್ರಿ, ಯೆಶಾಯನ ಬರೆದ ಪ್ರವಾದನೆ 63ನೇ ಅಧ್ಯಾಯ 3-5 ವಚನ. ಯೆಶಾಯ 63 3-5. ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು, ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಒಸಗಿದೆನು. ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದದೆ, ನನ್ನ ಉಡುಪನ್ನೆಲ್ಲಾ ಮಾಸಿಕೊಂಡೆನು, ಏಕೆಂದರೆ ಮುಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು, ನನ್ನ ಜನರನ್ನು ವಿಮೋಚಿಸುವ ವರ್ಷವು ಒದಗಿತ್ತು. ನಾನು ನೋಡಲು ಆ ದಿವಸ ಯೇಸು ಸ್ವಾಮಿ ಭೂಮಿಗೆ ಬರುವಾಗ ಆತನು ಈ ಜನಾಂಗಗಳನ್ನ ದ್ರಾಕ್ಷಿ ಹಣ್ಣನ್ನ ಹೊಸಕಿ ಹಾಕುವಂತ ರೀತಿಯಲ್ಲಿ ಜನಾಂಗಗಳನ್ನ ದ್ರಾಕ್ಷಿ ಹಣ್ಣನ್ನ ತುಳಿಯುವ ರೀತಿಯಲ್ಲಿ ತುಳಿದು ಹಾಕ್ಬಿಡ್ತಾನೆ. ಆತನ ಆ ಜನರ ರಕ್ತ ನನ್ನ ಬಟ್ಟೆ ಮೇಲೆ ಹಾರಿತ್ತು ಎಂಬುದಾಗಿ ಹೇಳ್ತಾನೆ. ನೀವು ಓದ್ತಾ ಇದ್ದೀರಿ, ಪ್ರಕಟಣೆ ಬರೆದ ಪುಸ್ತಕ 19ನೇ ಅಧ್ಯಾಯದಲ್ಲಿ ರಕ್ತಪೋಷಿತವಾದಂತ ಬಟ್ಟೆಯನ್ನ ಆತನು ಧರಿಸಿಕೊಂಡಿದ್ದನು ಎಂಬುದಾಗಿ ಓದ್ತೀರಿ. ಆತನ ಕಣ್ಣುಗಳು ಬೆಂಕಿಯಂತೆ ಇತ್ತು. 13ನೇ ವಚನ ಓದ್ರಿ ಸಿಸ್ಟರ್, ಪ್ರಕಟಣೆ 19:13 ಏನು ಓದ್ತೀರಿ? ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ರಕ್ತ ಪ್ರೋಕ್ಷಿತವಾದ ವಸ್ತ್ರ, ಅದು ಆತನ ರಕ್ತ ಅಲ್ಲ, ಅದು ಜನಾಂಗಗಳನ್ನ ತುಳಿಲಿಕ್ಕೆ ಬರ್ತಾನೆ, ರಕ್ಷಿಸ್ಲಿಕ್ಕೆ ಬರುವಂತದ್ದಲ್ಲ ಅದು. ಆತನು ನ್ಯಾಯಾಧಿಪತಿಯಾಗಿ ಬರ್ಲಿಕ್ಕೆ ಹೋಗ್ತಾನೆ, ಆಧಿಪತ್ಯವನ್ನ ಅಧಿಕಾರವನ್ನ ಪಡೆದವನಾಗಿ ಬರ್ತಾನೆ. ತನ್ನನ್ನ ವಿರೋಧಿಸಿದವರು, ದೇವರನ್ನ ವಿರೋಧಿಸಿದವರು, ಸೈತಾನನ ಮಕ್ಕಳು ಎಲ್ಲರನ್ನ ನಾಶ ಮಾಡುವ ಅಧಿಕಾರವನ್ನ ಪಡೆದವನಾಗಿ ಪ್ರಭಾವದಲ್ಲಿ ಆತನು ಬರ್ತಾನೆ. ಇದನ್ನೇ ಪ್ರಕಟಣೆ 14:20 ಈ ದ್ರಾಕ್ಷಿ ಹಣ್ಣನ್ನ ತೊಟ್ಟಿಯಲ್ಲಿ ತುಳಿಯುವಾಗ ಎಷ್ಟು ದೂರಕ್ಕೆ ಆ ದ್ರಾಕ್ಷಿಯ ಆ ರಕ್ತದ ಕೋಡಿ ಹರಿತದೆ ಎಂಬುದನ್ನು ಹೇಳ್ತಾನೆ. ಕೇಳಿಸ್ಕೊಡ್ರಿ, ಪ್ರಕಟಣೆ 14:20. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು. 200 ಮೈಲಿ ದೂರ ಹರಿತದೆ ಅಂದ್ರೆ ಅವತ್ತು ಯುದ್ಧ ನಡೆಯುವಂತ ಬ್ಯಾಟಲ್ ಫೀಲ್ಡ್ ಹೆಚ್ಚು ಕಡಿಮೆ 200 ಮೈಲಿ ಇರ್ತದೆ. ಅಷ್ಟು ಜನ ಸೇರಿರ್ತಾರೆ. ಕರ್ತನವರನ್ನ ನಾಶ ಮಾಡಿ ಬಿಡ್ತಾನೆ, ನ್ಯಾಯಾಧಿಪತಿಯಾಗಿ ಬರ್ತಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಆಧಿಪತ್ಯವನ್ನ ಅಧಿಕಾರವನ್ನ ಪಡೆದವನಾಗಿ ಬರುವಂತ ಕರ್ತನಿಯಲ್ಲಿ ಈ ದಿವಸ ನಿನಗೆ
ರಕ್ಷಣೆಯನ್ನು ಕೊಡುವ ನಿನ್ನ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ತಾ ಇರುವಂತ ರಕ್ಷಕನಲ್ಲಿ ಈ ದಿವಸ ನನಗೆ ನಿನಗೆ ಕೃಪೆಯ ಕರೆ ಇದೆ, ನನ್ನ ಕರ್ತನ ಕರೆ ಇದೆ. ಈ ದಿವಸವೂ ಕೂಡ ರಕ್ಷಕನಾಗಿ ನಿನ್ನ ಮನೆ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು, ಮಗನೇ ಮಗಳೇ, ನೀನು ನನ್ನ ರಾಜ್ಯಕ್ಕೆ ಬರುವುದಿಲ್ವಾ? ನೀನು ನಿನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಡುವುದಿಲ್ವಾ? ನಾನು ನಿನಗೋಸ್ಕರವಾಗಿ ಮಾಡಿದ ರಕ್ಷಣೆಯನ್ನ ನೀನು ಒಪ್ಪಿಕೊಳ್ಳುವುದಿಲ್ವಾ ಎಂಬುದಾಗಿ ಈ ದಿವಸವೂ ಕೃಪೆಯ ಕರೆಯನ್ನ ಕರ್ತನು ನನಗೆ ನಿನಗೆ ಕೊಡ್ತಾ ಇದ್ದಾನೆ. ಒಂದು ವೇಳೆ ನಮ್ಮ ಈ ವಾಕ್ಯ ಭಾಗ ನಾನು ಅನೇಕ ತಿಂಗಳಿಂದ ಮಾತಾಡ್ತಾ ಬಂದಿದ್ದೇನೆ. ಈ ಭ್ರಷ್ಟತೆಯ ಎಲ್ಲಾ ಮಜಲುಗಳನ್ನು ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ಯಾವುದು ಯೂದನ ಬರೆದ ಪತ್ರಿಕೆಯಲ್ಲಿ ಈ ಅಂತ್ಯ ಮೆಸೇಜ್ಗೆ ನಾವು ಬಂದಿರುವಾಗ, ಪ್ರಿಯ ದೇವ ಮಕ್ಕಳೇ, ನೀನು ಈ ದಿವಸ ಈ ಭ್ರಷ್ಟತೆಯಲ್ಲಿ ಇದ್ದವರಾಗಿ ಒಂದು ದಿವಸ ನ್ಯಾಯಾಧಿಪತಿಯಾಗಿ ಬರುವಂತ ಕರ್ತನನ್ನು ನೋಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೇವೋ ಇಲ್ಲವೇ? ಈ ದಿವಸ ಕೃಪೆಯ ಕರೆ, ಕೃಪೆಯ ರಕ್ಷಕನಾಗಿ, ಯಜ್ಞದ ಕುರಿಯಾದಾತನಾಗಿ ನನ್ನನ್ನು ನಿನ್ನ ಭ್ರಷ್ಟತೆಯನ್ನ ಬಿಟ್ಟು ಬನ್ನಿರಿ. ಭ್ರಷ್ಟತೆಯಿಂದ ಕೂಡಿದಂತ ಲೋಕ, ಭ್ರಷ್ಟತೆಯಿಂದ ಕೂಡಿದಂತ ಸಭೆಗಳು, ಭ್ರಷ್ಟತೆಯಿಂದ ಕೂಡಿದಂತ ಸಮಾಜ, ಭ್ರಷ್ಟತೆಯಿಂದ ಕೂಡಿದಂತ ಈ ಎಲ್ಲಾ ನಮ್ಮ ಚಟುವಟಿಕೆಗಳು, ಎಲ್ಲ ನಮ್ಮ ಆಶೆಗಳು, ನಮ್ಮ ವರ್ತನೆಗಳು ಎಲ್ಲದರನ್ನ ನೀನು ಬಿಟ್ಟು ನಿನ್ನನ್ನು ಪ್ರತ್ಯೇಕಿಸ್ಕೋ ಎಂಬ ಕರೆಯನ್ನ ನಮಗೆ ಕೊಡುವಾತನಾಗಿದ್ದಾನೆ. ಯಾಕಂದ್ರೆ ಆತನು ಎರಡನೇ ಸಲ ಬರ್ಲಿಕ್ಕೆ ಇರುವಂತದ್ದು ಈ ಮೊದಲನೇ ಸಲ ಆತನು ಬಂದ ಆಗಿದೆ. ಎರಡನೇ ಸಲ ಆತನು ಬರುವಾಗ ಆತನು ಪರಲೋಕದಿಂದ ನೇರವಾಗಿ ಬರ್ತಾನೆ, ಪ್ರಭಾವದ ಕುದುರೆಯನ್ನು ಏರಿದವನಾಗಿ ಬರ್ತಾನೆ, ರಾಜಾದಿರಾಜನಾಗಿ ಬರ್ತಾನೆ, ಕರ್ತನಾಗಿ ಬರ್ತಾನೆ. 3, ಆತನು ಬರುವಾಗ ನ್ಯಾಯಾಧಿಪತಿಯಾಗಿ ಬರ್ತಾನೆ, ನ್ಯಾಯ ತೀರಿಸುವುದಕ್ಕೋಸ್ಕರ ಬರ್ತಾನೆ, ತನ್ನನ್ನು ನಂಬದವರನ್ನ ದಂಡನೆಯ ತೀರ್ಪಿಗೆ ಒಳಪಡಿಸ್ಲಿಕ್ಕೆ ಬರ್ತಾನೆ. ಒಂದು ವೇಳೆ ಇದು ದೈಹಿಕವಾದ ದಂಡನೆ. ಯೇಸುಸ್ವಾಮಿ ಎರಡನೇ ಸಲ ಭೂಮಿಗೆ ಬರುವಾಗ ತನ್ನನ್ನು ನಂಬದವರನ್ನ ಬಾಯ ಮಾತಿನಿಂದ ನಾಶ ಮಾಡ್ತಾನೆ, ನಿಜ, ಇದು ದೈಹಿಕ ಶಿಕ್ಷೆ. ಆದ್ರೆ ಅದಾದ ಮೇಲೆ 1000 ವರ್ಷ ಈ ಲೋಕದಲ್ಲಿ ಆಳ್ವಿಕೆ ಮಾಡ್ತಾನೆ. ಯಾರು ನೀತಿವಂತರೋ ಅವರನ್ನ ಮಾತ್ರ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ, ಜೀವದಿಂದಿರುವವರಲ್ಲಿ. ಪುನರುತ್ಥಾನ ಹೊಂದಿದವರು ನಾವು ಬರ್ತೇವೆ, ಪರಲೋಕದಿಂದ ಆತನ ಜೊತೆಯಲ್ಲಿ ಬರ್ತೇವೆ. ಹಳೆಯ ಒಡಂಬಡಿಕೆ ವಿಶ್ವಾಸಿಗಳು, ಕರ್ತನಲ್ಲಿದ್ದು ಸತ್ತವರು, ಮತ್ತೆ ಸಂಕಟ ಕಾಲದ ರಕ್ತ ಸಾಕ್ಷಿಗಳು, ಇವ್ರಿಗೂ ಪುನರುತ್ಥಾನ ಆಗಿ ನಾವೆಲ್ಲ ಮಹಿಮಾ ಶರೀರದಲ್ಲಿ ನಾವು ಆ ರಾಜ್ಯದಲ್ಲಿ ಆತನ ಜೊತೆಯಲ್ಲಿ ಇರ್ತೇವೆ. ನಾವು ಇನ್ನೆಂದಿಗೂ ಪಾಪ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಬಿಕಾಸ್ ನಾವು ಗ್ಲೋರಿಫೈಡ್ ಬಾಡಿಯಲ್ಲಿ ಬರ್ತೇವೆ. ಆದ್ರೆ ದೇಹ ಸಹಿತವಾಗಿ ಸೇರಿದಂತ ಜನ ಇರ್ತಾರೆ 1000 ವರ್ಷದ ಆಳ್ವಿಕೆಯಲ್ಲಿ. ಈ 1000 ವರ್ಷ ಆದ್ಮೇಲೆ ಕರ್ತನು ಸೈತಾನನ ಬಿಡುಗಡೆ ಮಾಡುವಾಗ, ಜನರು ಆತನ ವಿರುದ್ಧವಾಗಿ ತಿರುಗಿ ಬೀಳುವಾಗ, ಆಗ ಆಕಾಶದ ಬೆಂಕಿ ಬಿದ್ದು ಎಲ್ಲರ ನಾಶ ಮಾಡೋದು ಅಲ್ಲದೆ, ಯೇಸು ಕ್ರಿಸ್ತನು ಬಿಳಿಯ ಸಿಂಹಾಸನದ ಮೇಲೆ ಕೂತ್ಕೊಂಡು ಪುಸ್ತಕಗಳು ತೆರೆಯಲ್ಪಡ್ತದೆ. ಯಾರ್ಯಾರ ಹೆಸರು ಜೀವಬಾಧ್ಯರ ಪಟ್ಟಿಲಿ ಇಲ್ಲೂ ಎಲ್ಲರಿಗೂ ತೀರ್ಪು ಮಾಡಿ ಶಾಶ್ವತವಾದ ಬೆಂಕಿ ಗಂಧಕಳ ಕೆರೆಗೆ ದಬ್ತಾನೆ. ಶಾಶ್ವತವಾದ ಬೆಂಕಿ ಗಂಧಕಳ ಕೆರೆ ಅಲ್ಲಿಗೆ ದಬ್ತಾನೆ. ಇದು ಅನೀತಿವಂತರು, ಭ್ರಷ್ಟರ ಶಾಶ್ವತವಾದ ಲೋಕ, ಬೆಂಕಿ ಗಂಧಕಳ ಕೆರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ದಿವಸ ನಮಗೆ ಕೃಪೆಯ ಕರೆ ಇದೆ. ಈ ಕರೆ ಎಲ್ಲಿವರೆಗೆ ಇರ್ತದೆ ಯಾರಿಗೆ ಗೊತ್ತಿದೆ? ನನ್ನ ಕರ್ತನು ಬಂದು ಬಿಟ್ರೆ, ಆತನು ಬಂದು ಸಭೆಯನ್ನು ಕೊಂಡೊಯ್ದ್ರೆ ಈ ಲೋಕದಲ್ಲಿ ಸಂಕಟ ಕಾಲ ಪ್ರಾರಂಭವಾಗ್ತದೆ. ಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿ ಹಿಂಸೆ ಮಧ್ಯದಲ್ಲಿ ನೀನು ರಕ್ತ ಸಾಕ್ಷಿಯಾಗಿ ಸತ್ತು ಪರಲೋಕ ಸೇರ್ಬೇಕು. ಇಲ್ಲದೆ ಹೋದ್ರೆ ನನ್ನ ಕರ್ತನು ಎರಡನೇ ಸಲ ಬರುವಾಗ ನ್ಯಾಯಾಧಿಪತಿಯಾಗಿ ಬರ್ತಾನೆ, ರಾಜಾದಿರಾಜನಾಗಿ ಬರ್ತಾನೆ, ಯೂದ ಕುಲ ಸಿಂಹವಾಗಿ ಬರ್ತಾನೆ, ನ್ಯಾಯ ತೀರಿಸ್ಲಿಕ್ಕೆ ಬರ್ತಾನೆ. ನೀನು ಯಾವುದನ್ನು ಎದುರು ನೋಡ್ತಾ ಇದ್ದಿ? ಒಂದು ವೇಳೆ ನೀನು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದಾಗ ಬಿಡಲ್ಪಟ್ಬಿಟ್ರೆ ಖಂಡಿತವಾಗಿ ನೀನು ನ್ಯಾಯ ತೀರ್ಪಿಗೆ ಒಳಪಡುವವರಲ್ಲಿ ನೀನು ನಾನು ಸೇರಿರ್ತೇವೆ. ಅದರಿಂದಲೇ ಈ ದಿವಸ ಕೃಪೆಯ ಕರೆ, ಬನ್ನಿರಿ ಮಕ್ಕಳೇ, ಬನ್ನಿರಿ, ನನ್ನ ರಾಜ್ಯಕ್ಕೆ ಬನ್ನಿರಿ, ನನ್ನ ಕಡೆಗೆ ಬನ್ನಿರಿ. ಈ ಭ್ರಷ್ಟ ಲೋಕ ನಾಶಲಿಕ್ಕೆ ಇಡಲ್ಪಟ್ಟಿದೆ ಎಂಬ ಎಚ್ಚರಿಕೆಯನ್ನು ನಮ್ಗೆ ಕೊಡ್ತಾ ಇದ್ರು ಕೂಡ ನಾವು ಎಷ್ಟು ಜನ ನಾವು ತಿದ್ದಿಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ, ಎಷ್ಟು ಜನ ಅದನ್ನ ಅನುಸರಿಸ್ತಾ ಇದ್ದೇವೆ, ನಮ್ಮನ್ನ ಪ್ರತ್ಯೇಕಿಸಿಕೊಂಡಿದ್ದೇವೆ. ನನ್ನ ಕಳಕಳಿಯ ಪ್ರಾರ್ಥನೆ ಅದೇ, ಈ ದಿವಸ ನೀವು ಕಾರಣವಿಲ್ಲದೆ ದೇವರು ಯಾವುದನ್ನ ನಮ್ಮ ಜೀವಿತಗಳಲ್ಲಿ ಮಾಡುವುದಿಲ್ಲ. ಒಂದು ವೇಳೆ ನಾವು ಈ ವಾಕ್ಯವನ್ನ ಕೇಳಬೇಕಾದ್ರೂ ಕೂಡ ಇದು ಪೂರ್ವ ನಿರ್ಧಾರಿತ. ದೇವರು ಪೂರ್ವವಾಗಿ ನಿರ್ಧಾರ ಮಾಡಿದ್ದಾನೆ. ಒಂದು ವೇಳೆ ಈ ಏರ್ಪಾಟುಗಳನ್ನ ಗಮನಿಸುವಾಗ
ಈ ಈ ಈ ಒಂದು ಸಂಗತಿಗಳು ನನಗೆ ಗೊತ್ತೇ ಇರಲಿಲ್ಲ. ಈ ಮಾಧ್ಯಮದ ಮೂಲಕ ನಾವು ಜನರಿಗೆ ವಾಕ್ಯವನ್ನು ತಲುಪಿಸಬಹುದು ಎಂಬುದು ನನಗೆ ಗೊತ್ತಿರಲಿಲ್ಲ. ಈ ಕೊರೋನಾ ಬಂತು, ಕೊರೋನಾದಿಂದ ಈ ಕೂಟಗಳ ಮೂಲಕ ಅನೇಕರ ಮನೆ ಬಾಗಿಲಿಗೆ ಸತ್ಯ ವಾಕ್ಯದ ತಿಳುವಳಿಕೆಯನ್ನು ಕೊಡುವಂತ ಈ ಒಂದು ಶ್ರೇಷ್ಠವಾದ ಕೆಲಸವನ್ನ ಕರ್ತನು ಅನೇಕರನ್ನು ಪ್ರೇರೇಪಿಸಿ ಕೊಟ್ಟಿದ್ದಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇದು ಕರ್ತನು ಪೂರ್ವ ಯೋಜಿತನಾಗಿ ನಿನ್ನ ಮೇಲೆ ಕೃಪೆಯುಳ್ಳವನಾಗಿ, ನಿನ್ನ ಮೇಲೆ ಪ್ರೀತಿಯುಳ್ಳವನಾಗಿ, ನಿನ್ನ ಮೇಲೆ ಕರುಣೆ ಉಳ್ಳವನಾಗಿ ನಿನಗೋಸ್ಕರವಾಗಿ ಇದನ್ನ ಏರ್ಪಡಿಸಿ ನಿನ್ನ ಕಿವಿಗಳಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ತೀರ್ಮಾನ ಯಾರ್ದು? ನಿನ್ನದು. ತೀರ್ಮಾನ ನಿನ್ನದು. ಅನೇಕರಿಗೆ ಸಿಕ್ಕಲಿಲ್ಲ. ಅನೇಕರು ಸಿಕ್ಕಿದ್ರೆ ಎಷ್ಟೋ ಅವರು ಈ ದೇವರ ಕಡೆಗೆ ತಿರುಗಿಕೊಳ್ತಾರೆ. ನಾನು ಒಂದು ಸಲ ಬೆಂಗಳೂರಿನಲ್ಲಿ ಒಂದು ಪ್ರಾಂತ್ಯದಲ್ಲಿ ಒಂದು 25 ವರ್ಷಗಳ ಹಿಂದೆ ನಾನು ಸೇವೆ ಮಾಡ್ತಾ ಇದ್ದೆ. ಸೇವೆಗೆ ಒಂದು ದಿವಸ ಹೋಗುವಾಗ ಒಂದು ಕುಟುಂಬದವರು ಅವರ ಯಜಮಾನರು ಅವ್ರ ಮನೆಗೆ ನಮ್ಮನ್ನ ಕರೆದಿದ್ರು, ಬನ್ನಿ ಅಂತ ಹೇಳಿದ್ರು. ನಮಗೆ ಸ್ವಲ್ಪ ವಾಕ್ಯ ಬೇಕು ಅಂತ. ಯಾಕಂದ್ರೆ ಅವರೊಂದು ಹಾಸ್ಪಿಟಲ್ ಇರುವಾಗ ಸ್ವಲ್ಪ ವಾಕ್ಯ ಸಿಕ್ಕಿತ್ತು ಅವ್ರಿಗೆ, ಅಲ್ಲಿ ಗುಣವಾಗಿತ್ತು ಅವರಿಗೆ. ಆ ಒಂದು ಕಾರಣದಿಂದ ನೀವು ಯೇಸುಸ್ವಾಮಿ ಬಗ್ಗೆ ನನ್ಗೆ ತಿಳುವಳಿಕೆ ಕೊಡಿ ಅಂತ ಅಲ್ಲಿಗೆ ಯಾರು ಕರ್ಕೊಂಡು ಹೋದ್ರು ನನ್ನ. ನಾವು ಅಲ್ಲಿ ಹೋಗುವಾಗ ಅವರ ಹೆಂಡತಿ ಪರಕೆ ತಕೊಂಡು ನಮ್ಗೆ ಹೊಡಿಲಿಕ್ಕೆ ಬಂದು, ಹೋಗ್ತೀರಾ ಇಲ್ವೋ ನೀವು ಅಂತೇಳಿ ಹೊರಟೋದು. ನಾವು ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ. ಕೆಲವು ವರ್ಷಗಳಾದ ನಂತರ ನಾನು ಅದೇ ಸ್ಥಳಕ್ಕೆ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ನಾನು ಹೋದೆ. ಹೋಗುವಾಗ ಆ ಸ್ತ್ರೀ ಓಡಿ ಬಂದು ನನ್ನ ಕಾಲು ಹಿಡ್ಕೊಂಡು, ಅಯ್ಯ, ಅವತ್ತು ನಾನು ನಿಮ್ಮನ್ನ ಓಡಿಸ್ಬಿಟ್ಟೆ, ಆದ್ರೆ ನಮ್ಮ ಯಜಮಾನರು ತೀರ್ಕೊಂಡ್ಬಿಟ್ರು. ನಾನು ಕರ್ತನ ನಂಬಿದ್ದೇನೆ, ನನ್ನ ಯಜಮಾನರು ನಂಬಲಿಕ್ಕೆ ನಾನೇ ಬಿಡ್ಲಿಲ್ಲ. ನಮ್ಮ ಕುಟುಂಬದಲ್ಲಿ ಅನೇಕರು ಕರ್ತನ ಬಳಿಗೆ ಹೊರಟೋಗಿದ್ದಾರೆ, ಈ ಲೋಕಯಾತ್ರೆ ಮುಗಿಸಿದ್ದಾರೆ. ಅವರನ್ನು ಹೇಗೆ ನಾನು ಕರ್ತನ ಕಡೆಗೆ ಕರ್ಕೊಂಡು ಬರುವಂಥದ್ದು? ಆಸ್ಪದ ಇಲ್ಲ. ಈ ದಿವಸ ನೀವು ಈ ದೇವರು ನಿಮಗೆ ಅನೇಕರಿಗೆ ಆಸ್ಪದವೇ ಇಲ್ಲ. ನೀವು ಹಿಂದೆನೆ ಬರ್ಬೇಕಿತ್ತಲ್ಲ ನಮ್ಮ ಮನೆಗೆ. ಎಷ್ಟು ವರ್ಷದ ನಂತರ ನೀವು ಕಾಣಿಸ್ಕೊಳ್ತಿದ್ದೀರಿ. ಹಿಂದೆನೆ ನೀವು ಬಂದಿರಿ. ಇನ್ನು ನಮ್ಮ ಅನೇಕರು ಗೊತ್ತಿಲ್ಲದೆ ಹೊರಟೋದ್ರು, ಅವ್ರಿಗೂ ವಾಕ್ಯ ಸಿಕ್ತಿತ್ತಲ್ಲ, ಅವರು ಕರ್ತನ ಕಡೆಗೆ ಬರ್ತಿದ್ರಲ್ಲ ಅಂತ ಕಣ್ಣೀರಾಗ್ತವ ಅಮ್ಮ. ಈ ದಿವಸ ನನಗೆ ನಿನಗೆ ಆಸ್ಪದ ಸಿಕ್ಕಿದೆ ಅಲ್ವಾ? ವಾಕ್ಯವನ್ನ ನಾವು ಕೇಳಿದ್ದೇವೆ. ನಾನು ಹೇಳುವಂಥದ್ದು ನಾನು ಹೇಳಿದ ವಾಕ್ಯ ಅಂತ ನಾನು ಹೇಳೋದಿಲ್ಲ. ಕರ್ತನು ನಿಮಗೆ ಕೊಟ್ಟಿದ್ದಾನೆ, ದೇವರಾತ್ಮನ ಮೂಲಕ ನಿಮ್ಮ ತಿಳುವಳಿಕೆಗೆ ಕೊಟ್ಟಿದ್ದಾನೆ. ನಿರ್ಧಾರ ಏನು ಮಾಡಿದ್ರಿ? ಯಾವ ನಿರ್ಧಾರದಲ್ಲಿ ಜೀವಿಸ್ತಾ ಇದ್ದೀರಿ? ಬರೇ ನಮ್ಮ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂಥರ ತಲೆಜ್ಞಾನಕ್ಕೋಸ್ಕರವಾಗಿ ನಾವು ವಾಕ್ಯವನ್ನು ಕೇಳ್ತಾ ಇದ್ದೇವೋ? ಒಂದು ಸಲ ಒಂದು ಸಂಡೇ ಸ್ಕೂಲ್ನಲ್ಲಿ ಒಬ್ಬ ಉಪಾಧ್ಯಾಯರು ಒಂದು ಹುಡುಗಿಗೆ ಪ್ರಾರ್ಥನೆ ಮಾಡು ನಿನ್ನ ಕುಟುಂಬಕ್ಕೋಸ್ಕರ ಅಂತ ಹೇಳುವಾಗ ಆ ಹುಡುಗಿ ಎದ್ದು ನಿಂತ್ಕೊಂಡು ಹೇಳ್ತಂತೆ, ನನ್ನ ಡ್ಯಾಡಿಗೆ 1 ಫುಟ್ ಡೌನ್ ಮಾಡು ಸ್ವಾಮಿ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಂತೆ. ಆ ಸಂಡೇ ಸ್ಕೂಲ್ ಉಪಾಧ್ಯಾಯನಿಗೆ ಕೇಳಿದ್ರಂತೆ, ಏನದು ನೀನ್ ಪ್ರಾರ್ಥನೆ ಮಾಡಿದ್ದು ಅಂತ. ಆ ಹುಡುಗಿ ಹೇಳ್ತಂತೆ, ನಮ್ಮ ತಂದೆ ಜ್ಞಾನದಲ್ಲಿ ಸಮಸ್ತ ಸಂಗತಿಗಳನ್ನು ಜ್ಞಾನದಲ್ಲಿ ತಿಳ್ಕೊಂಡಿದ್ದಾರೆ, ಅದು ಉಪಯೋಗಕ್ಕೆ ಬರಲ್ಲ, ತಲೆಯಲ್ಲಿರುವುದು ಹೃದಯಕ್ಕೆ ಇಳಿಬೇಕು, ಅದನ್ನ ನಾನು ಯೇಸುಸ್ವಾಮಿ ಅಂತ ಕೇಳ್ಕೊಂಡೆ ಅಂತಂದ್ರೆ. ಎಷ್ಟೋ ಸತ್ಯವಾದ ಸಂಗತಿ ಅದು. ನಾವು ಬರೇ ತಲೆ ಜ್ಞಾನಕ್ಕೋಸ್ಕರವಾಗಿ, ನಮ್ಮ ಜ್ಞಾನಾರ್ಜನೆಗೋಸ್ಕರವಾಗಿ ಈ ಸತ್ಯವೇದದ ಅಧ್ಯಯನಗಳನ್ನು ನಾವು ಕಲಿತೇವೆ, ಒಳ್ಳೇದೇ. ಬಟ್ ಇದು ಅದಕ್ಕೋಸ್ಕರ ಸೀಮಿತ ಅಲ್ಲ. ಅದು ನೀನು ಕೇಳುವಾಗ ನಿನ್ನ ನಂಬಿಕೆ ಬರ್ಬೇಕು ನಿನ್ನಲ್ಲಿ. ವಾಕ್ಯ ಅದನ್ನೇ ಹೇಳ್ತದಲ್ವಾ, ರೋಮನ್ಸ್ ಚಾಪ್ಟರ್ 10 verse 14. ಕೇಳದೆ ನಂಬುವುದು ಹೇಗೆ, ಕೇಳುವವರಿಲ್ಲದೆ ಕೇಳುವುದು ಹೇಗೆ? ವಾಕ್ಯ 17ನೇ ವಚನ, ರೋಮನ್ಸ್ ಚಾಪ್ಟರ್ 10 verse 17. ಕೇಳಿದ ವಾಕ್ಯಕ್ಕೆ ನಂಬಿಕೆಯ ಆಧಾರ. ನೀನು ವಾಕ್ಯವನ್ನು ಕೇಳುವಾಗ ನಂಬಿಕೆ ನಿನ್ನಲ್ಲಿ ವೃದ್ಧಿ ಆಗ್ಬೇಕು, ನಿನ್ನ ಜೀವನ ಬದಲಾಗ್ಬೇಕು. ನೀನ ಭ್ರಷ್ಟತೆಯ ಲೋಕದಲ್ಲಿ ನಿನ್ನನ್ನು ಎಚ್ಚರಿಸಿಕೊಳ್ಬೇಕಾದ ಸ್ಥಿತಿ ಅಲ್ಲವೇ? ಕರ್ತನು ಬರ್ತಾ ಇದ್ದಾನೆ. 2ನೇ ಸಲ ಬರುವಾಗ ನಿನಗೆ ಕೃಪೆಯ ಕರೆ ಅಲ್ಲ, ಅದು ನ್ಯಾಯ ತೀರ್ಪಿನ ಕರೆ. ಇವನ್ ಮಧ್ಯಾಕಾಶಕ್ಕೆ ಬರುವಾಗಲೂ ನಿನಗೆ ಕೃಪೆಯ ಕರೆ ಅಲ್ಲ. ಅದು ಯಾರು ಕ್ರಿಸ್ತನಲ್ಲಿದ್ದು ಸತ್ತಿದ್ದಾರೋ, ಯಾರು ಕ್ರಿಸ್ತನಲ್ಲಿದ್ದವರಾಗಿ ಜೀವಿಸ್ತಿದ್ದಾರೋ ಅವರು ಮಾತ್ರ ಒಯ್ಯಲ್ಪಡ್ತಾರೆ. ಮಗನೇ ಪರವಾಗಿಲ್ಲ ಬಾ ಅಂತ ಹೇಳಿರುವಂತ ಕರೆ ಅಲ್ಲ ಅದು. ಈಗಿದೆ ಆ ಕರೆ, ಈಗಿದೆ. ಯಾಕಂದ್ರೆ ಇನ್ನು ಯೇಸುಸ್ವಾಮಿ ಬಂದಿಲ್ಲ ಮಧ್ಯಾಕಾಶಕ್ಕೆ ಸಭೆಯನ್ನು ಒಯ್ಯಲಿಕ್ಕೆ. ಈಗಲೂ ನಿನ್ನ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು, ಮಗನೇ ಮಗಳೇ ನನ್ನ ಕಡೆಗೆ ಬಾ ಎಂಬ ಈ ಪ್ರೀತಿಯ ಕರೆ ಈಗಿದೆ ನಮ್ಗೆ. ನಾವು ತಿದ್ದುಕೊಂಡು ನಾವು ಸರಿಪಡಿಸ್ಕೊಳ್ಬೇಕಲ್ವೇ? ತಪ್ಪಾದ ಯೋಚನೆಗಳು, ತಪ್ಪಾದ ತತ್ವಗಳು, ತಪ್ಪಾದ ಭ್ರಷ್ಟತೆಯ ಈ ಪ್ರಪಂಚದಲ್ಲಿ
ತಪ್ಪು ಬೋಧನೆಗಳು, ತಪ್ಪಾದ ಸಭೆಗಳು, ಅಸತ್ಯವಾದ ಸಭೆಗಳು, ಸತ್ಯ ಇಲ್ಲದಂತಹ ಸಭೆಗಳು, ಸತ್ಯ ನಿಯಮಕ್ಕನುಸಾರವಾಗಿ ನಡೆಯದಂತ ಸಭೆಗಳು, ಸಭೆಗೆ ನಡೆಯದಂತ ವಿಶ್ವಾಸಿಗಳು, ನಡೆಯದಂತ ಬೋಧಿಸಿದಂತ ಬೋಧಕರು, ಎಲ್ಲಾ ಸಂಗತಿಗಳನ್ನ ಇಟ್ಕೊಂಡು ಯಾರೋ ನಮ್ಮ ಅಜ್ಜ ಹಾಕಿದ್ದಾರೆ ಅದನ್ನ ನೇತು ಬಿದ್ಕೊಂಡು ನಡೀತದೆ ಅಂತ ಹೇಳಿ ಎಲ್ಲಿಗೆ ಹೋಗಿ ತಲುಪುತ್ತೇವೆ? ಎಲ್ಲಿಗೆ ಹೋಗ್ತೇವೆ? ಯೋಚನೆ ಮಾಡ್ರಿ. ನನ್ನ ಕರ್ತನ 2ನೇ ಸಲ ಬರ್ತಾನೆ. ಇವನು ಹೇಳ್ತಾನೆ, ಯೂದನು, ನಿನಗೆ ಆಧಿಪತ್ಯ ಅಧಿಕಾರಗಳು ಹಿಂದೆ ಇದ್ದಾಗ ಈಗಲೂ ಆಗ್ಲಿ ಮುಂದೇನೂ ಆಗ್ಲಿ ಸುಮಾಮಿ, ನೀನು ಅದಕ್ಕೆ ಯೋಗ್ಯನು ಎಂಬುದನ್ನ ಆತನು ಹೇಳುವುದನ್ನು ಗಮನಿಸ್ತೀವಿ. ಆತನು ಆಧಿಪತ್ಯ ಪಡೆದವನಾಗಿ ಬರುವಾಗ ನ್ಯಾಯಾಧಿಪತಿಯಾಗಿ ಬರ್ಲಿಕ್ಕೆ ಹೋಗ್ತಾನೆ. ಕೃಪೆಗೆ ಆಸ್ಪದ ಇಲ್ಲ, ಅಲ್ಲಿ ನ್ಯಾಯಾಧಿಪತಿಯಾಗಿ ಬರ್ತಾನೆ ಎಂಬುದನ್ನ ಈ ವಾಕ್ಯ ಭಾಗದಿಂದ ನಾವು ಕಲಿತೇವೆ. ಮತ್ತೆ 5ನೇದಾಗಿ ತನ್ನ ವಿರೋಧಿಗಳನ್ನ ದಂಡಿಸ್ಲಿಕ್ಕೆ ಬರ್ತಾನೆ. ಆತ ಕೃಪೆ ತೋರಿಸ್ಲಿಕ್ಕೆ ಅಲ್ಲ, ಅದು ತನ್ನ ವಿರೋಧಿಗಳನ್ನ ಪ್ರತ್ಯೇಕಿಸಿ ದಂಡಿಸುವವನಾಗಿದ್ದಾನೆ. ದಯಮಾಡಿ ನನ್ನ ಜೊತೆಯಲ್ಲಿ 2 ಥೆಸಲೋನಿಕ, 2 ಥೆಸಲೋನಿಕ ಚಾಪ್ಟರ್ 1 verse 8, 2 ಥೆಸಲೋನಿಕ 1:8. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನ ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವನು. ತನ್ನನ್ನ ಅರಿಯದವರು, ತನ್ನ ಸುವಾರ್ತೆಗೆ ಒಳಪಡದವರಿಗೆ, ಇದ್ರಲ್ಲಿ ಗಮನಿಸಬೇಕಾದ ಸಂಗತಿ ಏನ್ ಗೊತ್ತೇ? ಸುವಾರ್ತೆ ಅಂದ್ರೆ ಏನ್ ಗೊತ್ತೇ? ನನ್ನನ್ನ ಕಳಿಸಿಕೊಟ್ಟ ಆತನ ಕಳಿಸಿಕೊಟ್ಟ ಆತನ ನಂಬುವುದೇ, ನನ್ನನ್ನ ಯೇಸುಸ್ವಾಮಿನ ನಂಬುವುದೇ ನಿಜವಾದ ರಕ್ಷಣೆ. ಅದನ್ನು ಬಿಟ್ಟುಬಿಟ್ಟು ನಿನ್ನ ಸಂಪ್ರದಾಯ, ನಿನ್ನ ಇದು ಸಂಗತಿಗಳು, ಇದರಿಂದ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಎಂಬ ತಪ್ಪು ಕಲ್ಪನೆಯಲ್ಲಿ ನೀನಿದ್ರೆ ದಯಮಾಡಿ ಎಚ್ಚರಿಸಿಕೊಡ್ರಿ. ಯಾಕಂದ್ರೆ ಇಲ್ಲಿ ಏನು ಓದ್ತಾ ಇದ್ದೀರಿ? ತನ್ನನ್ನ ಅರಿಯದವರು, ಸತ್ಯವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಿದವರು, ಸತ್ಯ ನಿಯಮಗಳಿಗೆ ವಿಧೇಯರಾಗದವರು, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಜೀವಿಸಿ ಸತ್ಯವಾಕ್ಯವನ್ನ ಬದಿಗಿಟ್ಟು ಜೀವಿಸಿದವರು. ಏನ್ ಹೇಳ್ತಾನೆ? ಮತ್ತೆ ಓದ್ರಿ ಸಿಸ್ಟರಲ್ಲಿ, ಏನ್ ಹೇಳ್ತಾನೆ? 2 ಥೆಸಲೋನಿಕ 1:8. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಇವರು ದೇವರೇ ಗೊತ್ತಿಲ್ಲ ಅವರಿಗೆ. ಅವರು ಸಂಪ್ರದಾಯಗಳು, ಆ ವಿಚಾರಗಳು, ಈ ನಿಯಮಗಳು, ಇವುಗಳ ಮೂಲಕ ನಾವು ಪರಲೋಕಕ್ಕೆ ಸೇರ್ತೇವೆ. ದಾನ ಧರ್ಮ, ಕಾಣಿಕೆ, ಒಳ್ಳೆಯ ಕೆಲಸ ಎಲ್ಲ ಇದರಿಂದ ನಾವು ಹೋಗ್ತೇವೆ ಎಂಬುದಾಗಿ ಭಾವಿಸ್ತಾರೆ. ಖಂಡಿತ ಇಲ್ಲ. ರಕ್ಷಣೆ ಎಂಬುದು ಯೇಸುಸ್ವಾಮಿಲಿದೆ, ನಿನ್ನ ಒಳ್ಳೆ ಕೆಲಸದಲ್ಲಿ ಇಲ್ಲ. ನೀವು ಎಫೆಸದಲ್ಲಿ ಓದ್ತೀರಿ, ಎಫೆಸ 2:8-9, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇದು ನಿಮ್ಮ ಪುಣ್ಯ ಕ್ರಿಯೆಗಳಿಂದ ಉಂಟಾಗುವುದಿಲ್ಲ, ಆದ್ದರಿಂದ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಪುಣ್ಯ ಕ್ರಿಯೆ ಯಾವಾಗ ಮಾಡ್ಬೇಕು? ನೀನು ಮೊದಲು ರಕ್ಷಣೆ, ನೀನು ದೇವರ ಮಗನು ಮಗಳ ಆದ್ಮೇಲೆ ಒಳ್ಳೆ ಕೆಲಸ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡೋದ್ರಿಂದ ದೇವರ ಮಕ್ಕಳಾಗಲ್ಲ. ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಳ್ಳೋದ್ರಿಂದ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಲ್ಲ. ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದ್ಮೇಲೆ ಅದನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿರೋದನ್ನ ಡ್ರೆಸ್ ಹಾಕೊಳ್ಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ಡ್ರೆಸ್ ಹಾಕೊಂಡು ನಾನು ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಳಕ್ಕೆ ಹೊರಟಿದ್ದೀವಿ. ನೀನು ಹೊರಗಿನ ತೋರಿಕೆ ಕೆಲಸಗಳನ್ನು ಮಾಡ್ಬಿಟ್ಟು ರಕ್ಷಣೆ ಹೊಂದ್ತೀನಿ ಅಂತ ಹೇಳಿ ತಿಳ್ಕೊಂಡ್ರೆ ಸತ್ಯವೇದ ಅದನ್ನು ಒಪ್ಪಲ್ಲ. ಓದ್ತೀರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ, ಎಲ್ಲಾ ಕಡೆ ಓದ್ತೀರಿ. ನಿನ್ನ ಪುಣ್ಯ ಕ್ರಿಯೆಗಳಿಂದ ಒಬ್ಬನು ನೀತಿವಂತ ನೀನು ಎಣಿಸಿಕೊಳ್ಳುವುದಿಲ್ಲ, ನಮ್ಮ ಪುಣ್ಯ ಕಾರ್ಯಗಳಿಂದ. ಅದರಿಂದ ನೀವು ಈ ದಿವಸ ಯೇಸುಸ್ವಾಮಿಯನ್ನ, ನೀನೇ ನನ್ನ ರಕ್ಷಕ, ನೀನ್ ನನ್ನ ಒಡೆಯ, ನೀನು ನನಗೋಸ್ಕರವಾಗಿ ಸತ್ತಿದ್ದಿ, ಸತ್ತ ಮೇಲೆ ಜೀವಿತನಾಗಿದ್ದಿ, ಪುನಃ ನೀನು ಬರುವಾತನಾಗಿದ್ದಿ, ನಾನು ನಿನಗೆ ವಿಧಿಯನಾಗಿ ನಡೀತೇನೆ ಅಂತ ಯಾರು ನಡೀತಾ ಇದ್ದಾರೆ ಅವರು ಮಾತ್ರ ನಿಜ ರಕ್ಷಣೆಯಲ್ಲಿರುವಂತವ್ರು, ಅವರು ಮಾತ್ರ ಒಯ್ಯಲ್ಪಡ್ತಾರೆ. ಉಳಿದವರಿಗೆ ಕರ್ತನು ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ, ದಂಡನೆ ಉಂಟು ಮಾಡ್ಲಿಕ್ಕೆ ಮಾವನಾಗಿ ಬರ್ತಾನೆ. ಅದರಿಂದ ನಾವು ಎಚ್ಚರಿಸಿಕೊಳ್ಬೇಕಲ್ವೇ ಪ್ರಿಯ ದೇವ ಮಕ್ಕಳೇ? ಈ ಭ್ರಷ್ಟತೆಯ ಈ ಪತ್ರಿಕೆ ಅಂತ್ಯದಲ್ಲಿ ಬರುವಾಗ ಆತನು ಹೇಳ್ತಾನೆ, ಆತನು ಬರ್ತಾನೆ, ಆಧಿಪತ್ಯ ಅಧಿಕಾರಿಗಳು ಆತನಿಗೆ ಆಗ್ಬೇಕು, ಆತನು ನ್ಯಾಯ ವಿಚಾರಿಸ್ಬೇಕು, ಆತನು ದಂಡಿಸ್ಬೇಕಾಗ್ತದೆ. ಅನೀತಿವಂತರನ್ನೆಲ್ಲ ದಂಡಿಸ್ಲಿಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬರುವಾತನಾಗಿದ್ದಾನೆ. ಜಕರಿಯನು ಬರೆದ ಪ್ರವಾದನೆ 14ನೇ ಅಧ್ಯಾಯ 3ನೇ ವಚನ, ಜಕರಿಯ 14:3.
ಆಗ ಯೆಹೋವನು ಹೊರಟು ಯುದ್ಧದ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಕರ್ತನು ಪ್ರತಿಭಟಿಸ್ತಾನಂತೆ. ಅವಾಗ ಪ್ರತಿಭಟಿಸ್ತಾನೆ ಅಂದ್ರೆ ಅರ್ಥ ಏನು? ಯೆಹೋವನಂದ್ರೆ ಇರುವಾತನೇ, ಯೇಸುಸ್ವಾಮಿ ಕುರಿತು ಹೇಳ್ತಾ ಇದ್ದಾನೆ. ಆತನು ಬರುವಾಗ ಆ ದಿವಸದಲ್ಲಿ ಪ್ರತಿಭಟಿಸುವವನಾಗಿ ಬರ್ತಾನೆ. ನನ್ನ ಮುಖವು ಕೆಂಪೇರಿತು ಎಂಬುದಾಗಿ ಓದ್ತಾನೆ. ರೋಷಾವೇಶವುಳ್ಳವನಾಗಿ ಬರ್ತಾನೆ. ಆತನು ಬರುವಾಗ, ಎರಡನೇ ಸಲ ಆತನು ಬರುವಾಗ ಆಧಿಪತ್ಯ ಅಧಿಕಾರಗಳನ್ನ ಪಡೆದವನಾಗಿ ಬರುವಾಗ, ಆತನು ತನ್ನನ್ನ ನಂಬದವರು, ತನಗೆ ಒಳಗಾಗದವರನ್ನ ಸಂಪೂರ್ಣವಾಗಿ ನಾಶ ಮಾಡುವವನಾಗಿ ಆತನು ಕಾಣಿಸಿಕೊಳ್ತಾನೆ ಎಂಬುದನ್ನ ಓದ್ತೀರಿ. ಅದೇ ಸಮಯದಲ್ಲಿ ಕರ್ತನ ನಂಬಿದ ಮಕ್ಕಳಿಗೆ ಎಷ್ಟೋ ಆಶೀರ್ವಾದ ಅಲ್ವೇ? ಒಂದೇ ಒಂದು ಆಶೀರ್ವಾದ ಹೇಳಿ ನಾನು ಮಾತು ತಿಳಿಸ್ತೇನೆ. ಪ್ರಕಟಣೆ ಬರೆದ ಪುಸ್ತಕ 22ನೇ ಅಧ್ಯಾಯ 12ನೇ ವಚನ. ಪ್ರಕಟಣೆ 22:12. ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಹೌದು, ಪ್ರತಿಯೊಬ್ಬನಿಗೆ ಪ್ರತಿಫಲ ಕೊಡುವನಾಗಿ ಬರ್ತಾನೆ. ತನ್ನ ನಂಬಿದಂತ ಮಕ್ಕಳು, ಆತನನ್ನು ಮೆಚ್ಚಿಸುವ ಮಕ್ಕಳಾಗಿ ಜೀವಿಸಿದವರು. ನಾವು ಸೆಕೆಂಡ್ ಕೊರಿಂಥಿಯನ್ ಚಾಪ್ಟರ್ 5:10, ಒಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ಪ್ರತಿಫಲನ ಹೊಂದೋದಕ್ಕೆ ನಾವೆಲ್ಲರೂ ಕ್ರಿಸ್ತನ ನ್ಯಾಸದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕು. ಇದು ಸಭಾಕಾಲದ ವಿಶ್ವಾಸಿಗಳಿಗೆ. ನಮಗೆ ಪ್ರತಿಫಲ ಕೊಡುವಂತ ಆತನ ಬರುವಿಕೆ ಆದ್ರೆ, ಮಹಿಮೆಯ ಆತನ ಸನ್ನಿಧಾನಕ್ಕೆ ಸೇರಿಸಿಕೊಳ್ಳುವಂತ ಪ್ರತ್ಯಕ್ಷತೆ ಆದ್ರೆ, ಆತನ ನಂಬದೇ ಇರುವವರಿಗೆ ನ್ಯಾಯ ತೀರ್ಪಿನ ದಂಡನೆಯ ನಾಶದ ಆಗಮನ ಅದಾಗಿರ್ತದೆ ಎಂಬುದನ್ನು ವಾಕ್ಯ ಹೇಳ್ತದೆ. ಈ ಎರಡು ಗುಂಪಿನಲ್ಲಿ ನಿಮ್ಮ ಜೀವಿತ ಹೇಗಿದೆ? ನನ್ನ ಕರ್ತನು ನನಗೋಸ್ಕರವಾಗಿ ಮಧ್ಯಾಕಾಶಕ್ಕೆ ಬರ್ತಾನೆ. ಸಂಕಟ ಕಾಲ ಪ್ರಾರಂಭವಾಗಿದ್ದ ಮುಂಚಿತವಾಗಿ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಮದುವೆ ಸಂಭ್ರಮ ನಾವು ಪ್ರಕಟಣೆಯಲ್ಲಿ ಕಲಿತಾ ಇದ್ದೇವಲ್ವಾ? ಮದುವೆ ಸಂಭ್ರಮ ಆದ್ಮೇಲೆ ಕಿರೀಟಧಾರಣಿಗಳಾದ್ಮೇಲೆ ಮದುವೆ ಸಂಭ್ರಮ ಆದ್ಮೇಲೆ ಮದುವೆ ಔತಣಕ್ಕೆ ಈ ಲೋಕಕ್ಕೆ ಕರ್ಕೊಂಡು ಬರ್ತಾನೆ. ಆ ರೀತಿ ಬರುವಾಗ ಇಲ್ಲಿರುವಂತ ಎಲ್ಲಾ ಅನೀತಿವಂತರನ್ನ ದಂಡಿಸಿ ನಾಶನಕ್ಕೆ ಹಾಕ್ತಾನೆ. ಅವರನ್ನ, ನೀತಿವಂತರನ್ನ ಮಾತ್ರ ಉಳಿಸ್ಕೊಳ್ತಾನೆ. ಅವರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿ 1000 ವರ್ಷದ ಆಳ್ವಿಕೆಯ ನಂತರ ಅವರಲ್ಲಿ ಅನೀತಿವಂತರನ್ನೆಲ್ಲ ನಾಶ ಮಾಡಿ ಕೊನೆಯದಾಗಿ ಬಿಳಿಯ ಸಿಂಹಾಸನ ನ್ಯಾಯ ತೀರ್ಪನ್ನ ಮಾಡಿ ಅವರನ್ನು ದಂಡನೆಗೆ ನಿತ್ಯ ನರಕಕ್ಕೆ ಹಾಕಿ ಶಾಶ್ವತವಾದ ನೂತನ ಭೂಮಿ ಆಕಾಶದಲ್ಲಿ ನಾನು ನೀವು ಸದಾ ಆತನ ಜ್ಯೋತಿಯಲ್ಲಿ ಹೊಸ ಯೆರೂಸಲೇಮ್ ಎಂಬ ಪಟ್ಟಣದೊಳಗೆ ಸದಾ ಜೀವಿಸುವಂತ, ಆಳುವಂತ, ಯಾಜಕರಾಗಿ ಕಾರ್ಯ ಮಾಡುವಂತ ಯೋಗ್ಯತೆಯನ್ನ ನನಗೆ ನಿನಗೆ ಕೊಡ್ಲಿಕ್ಕೆ ನಮ್ಮನ್ನ ಕರೀತಾ ಇದ್ದಾನೆ. ಪ್ರಿಯ ದೇವ ಮಕ್ಕಳೇ, ಈ ಪತ್ರಿಕೆಯನ್ನ ಮುಕ್ತಾಯ ಮಾಡ್ಲಿಕ್ಕಿಂತ ಮುಂಚಿತವಾಗಿ ನನ್ನ ಪ್ರಿಯರು ಯಾರು ಈ ವಾಕ್ಯಗಳನ್ನು ಕೇಳಿದ್ದೀರೋ ನನಗೆ ಗೊತ್ತಿಲ್ಲ, ಎಲ್ಲರಲ್ಲಿ ನನ್ನ ವಿನಂತಿ ಇಷ್ಟೆ. ನಾವು ಒಂದು ಕ್ಷಣ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಭ್ರಷ್ಟತೆಯ ಮಾರ್ಗದಲ್ಲಿ ಇದ್ದೇವೋ? ಇಷ್ಟು ವಾಕ್ಯಗಳನ್ನು ಕೇಳಿದ್ದೇವೆ. ಭ್ರಷ್ಟತೆಯ ನಾನಾ ಸ್ವರೂಪಗಳನ್ನು ನಾವು ಅಲ್ಲಿ ಅಭ್ಯಾಸ ಮಾಡಿದ್ದೇವೆ. ಯಾವ್ಯಾವ ರೀತಿಯಲ್ಲಿ ಭ್ರಷ್ಟತೆಗಳು, ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ. ಕಾಯನನು, ಕೋರಹ, ಮತ್ತೆ ಬಿಳಾಮನು, ಅನೇಕ ವ್ಯಕ್ತಿಗಳು, ಪ್ರಕೃತಿಯಲ್ಲಿರುವಂತ ಸಂಗತಿಗಳು, ಎಲ್ಲದರ ಮೂಲಕ ಇಸ್ರಾಯೇಲ್ ಜನಾಂಗ, ದೊಬ್ಬಲ್ಪಟ್ಟ ದೂತರು, ಈ ಭ್ರಷ್ಟತೆಯ ಎಲ್ಲಾ ಸ್ವರೂಪಗಳನ್ನು ನಮಗೆ ತೋರಿಸಿ, ಈ ಭ್ರಷ್ಟತೆ ಅಂದ್ರೆ ಏನು, ನೀವು ಈ ಭ್ರಷ್ಟತೆಗೆ ಒಳಗಾಗಬಾರದು. ಯಾಕಂದ್ರೆ ನನ್ನ ಕರ್ತನ 2ನೇ ಸಲ ಬರುವಾಗ ಆತನು ಮಹತ್ವ, ಆಧಿಪತ್ಯ, ಅಧಿಕಾರಗಳನ್ನ ಪಡೆದವನಾಗಿ ಆತನು ಬರುವಾಗ ನ್ಯಾಯ ತೀರ್ಪು ಮಾಡುವವನಾಗಿ ಬರ್ತಾನೆ. ನೀವು ಆ ನ್ಯಾಯ ತೀರ್ಪಿನಲ್ಲಿ ಸಿಕ್ಕಿದವರಾಗಬಾರದು. ಅದಕ್ಕಿಂತ ಮುಂಚಿತವಾಗಿ ಕರ್ತನು ಮಧ್ಯಾಕಾಶಕ್ಕೆ ಬರುವಾಗ ಒಯ್ಯಲ್ಪಟ್ಟವರಾಗಿ ಆತನ ಮಹಿಮೆಯಿಂದ ನ್ಯಾಯಾಧಿಪತಿಯಾಗಿ ಬರುವಾಗ ಆತನ ಜೊತೆಯಲ್ಲಿ ಪ್ರಭಾವನ ಧರಿಸಿಕೊಂಡವರಾಗಿ ಮಹಿಮೆಯಲ್ಲಿ ಆತನ ಜೊತೆಯಲ್ಲಿ ಬಂದು ನೀವು ಕೂಡ ನ್ಯಾಯಾಧಿಪತಿಗಳಾಗಿ ಕಾರ್ಯ ಮಾಡುವುದಕ್ಕೆ ನಿನ್ನನ್ನು ಕರೆದಿದ್ದಾನೆ. ಪೌಲನು ಬರೀತಾನೆ 2 ಕೊರಿಂಥ 6:3 ನೀವು ದೇವದೂತರಿಗೂ ನ್ಯಾಯ ತೀರಿಸ್ತಿರಲ್ವಾ? ನ್ಯಾಯ ತೀರಿಸುವಂತ ಅಧಿಕಾರ ನಮಗೆ ಕೊಡ್ತಾನೆ. ಇಲ್ಲೇ ಹೋದ್ರೆ ನಾವೇ ನ್ಯಾಯಾಧಿಪತಿಯ ತೀರ್ಪಿಗೆ ಒಳಗಾಗಿ ನಿತ್ಯ ದಂಡನೆಗೆ ಹೋಗ್ತೇವೆ. ಆತನ ನಂಬಿದ ಮಕ್ಕಳಾಗಿ ಜೀವಿಸಿದ್ರೆ ನಾವೇ ನ್ಯಾಯ ತೀರ್ಪನ್ನು ಕೊಡುವಂತವರಾಗಿ ಆ ಪದವಿಗೆ ನಮ್ಮನ್ನು ನಡೆಸ್ತಾನೆ ಎಂಬುದನ್ನ ವಾಕ್ಯದಲ್ಲಿ ಗಮನಿಸ್ತೀರಿ. ಅದರಿಂದ ವಾಕ್ಯ ಕೇಳಿದ ಪ್ರತಿಯೊಬ್ಬರಲ್ಲಿ ಒಬ್ಬರೂ ಭ್ರಷ್ಟರಾಗಿ ಹೋಗದಂತೆ
ನಾವು ಪ್ರತಿಯೊಬ್ಬರೂ ನಮ್ಮನ್ನು ಎಚ್ಚರಿಸಿಕೊಂಡು ಕ್ರಿಸ್ತನ ಆಗಮನದಲ್ಲಿ ಆತನ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಒಯ್ಯಲ್ಪಟ್ಟವರಾಗಿ ಪ್ರಭಾವದ ಐಶ್ವರ್ಯದಿಂದ ಕೂಡಿದವರಾಗಿ ಆತನು ಬರುವಾಗ ಆತನ ಸಮಕ್ಷಮದಲ್ಲಿ ನಿರ್ದೋಷಿಗಳಾಗಿ ಹರ್ಷದೊಡನೆ ನಿಂತವರಾಗಿ ಆತನಿಂದ ಬಹುಮಾನಗಳನ್ನು ಪಡೆದವರಾಗಿ ಆತನ ಜೊತೆಯಲ್ಲಿ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳನ್ನು ನಾವು ಕೂಡ ಪಡೆದವರಾಗಿ ಬಂದು ಶಾಶ್ವತವಾಗಿ ಆಳ್ವಿಕೆ ಮಾಡುವಂತ ಅಧಿಕಾರವನ್ನ ಕ್ರಿಸ್ತನಿಂದ ನಾವು ಪಡೆದವರಾಗಿ ಕ್ರಿಸ್ತನ ಮಕ್ಕಳಾಗಿ ಈ ಲೋಕಯಾತ್ರೆಯಲ್ಲಿ ನಂಬಿಗಸ್ತರಾಗಿ ಅಂತ್ಯದವರೆಗೂ ಜೀವಿಸ್ಲಿಕ್ಕಾಗುವಂತೆ ಕರ್ತನ್ ತಾನೇ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಲಿ. ಕರ್ತನ ನಮಗೆ ಸ್ತೋತ್ರವಾಗಲಿ.